ಅಯ್ಯೋ ಗುರುಗಳೇ ಅಷ್ಟೇ ಅಂದ್ರೆ ನಾನು ಸುಮ್ನೆ ಆಗ್ತೀನ ಗುರುಗಳೇ. ಪ್ರತಿದಿನ ಇವ್ರ ಗಂಡ್ಮಕ್ಳು ಮನೆಗಿರಲ್ಲ ಗುರುಗಳೇ. ಪ್ರತಿದಿನ ಟಾರ್ಚರ್ ಗುರುಗಳೇ. ಇರೋದ ಸತ್ತೋಗೋದ ಯಾವ್ದು ಗೊತ್ತಾಗ್ತಾ ಇಲ್ಲ ಗುರುಗಳೇ ನಮ್ಗೆ. ಅಲ್ಲಿ ಹೊಡೆದ್ರೆ ಆ ತರ, ಇಲ್ಲಿ ಹೊಡೆದ್ರೆ ಈ ತರ, ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ ಗುರುಗಳೇ. ಎಷ್ಟು ಒಂದೊಂದ್ಸರಿ ಸತ್ತೋಗ್ಬಿಟ್ರೆ ಯಾವ್ದು ಇರಲ್ಲ ಅನ್ಸುತ್ತೆ ಗುರುಗಳೇ. ಇದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ಗುರುಗಳೇ. ಈ ತವ್ರ ಮನೆಯಲ್ಲೂ ಹೇಳ್ಕೊಳಕ್ ಆಗಲ್ಲ. ಇವಾಗ ಚೆನ್ನಾಗ್ ಆಗ್ತಾ ಇದಾರೆ, ಅವಂತವೆಲ್ಲ ಹೇಳ್ಬಾರ್ದು ಅಂತೇಳಿ ಯಾವ್ದು ಹೇಳ್ಕೊಳಕ್ ಆಗಲ್ಲ ಗುರುಗಳೇ. ಗುರುಗಳೇ ನಮ್ಮ ಅಪ್ಪ ಅಮ್ಮಂಗೆ ನಾವ್ 4 ಜನ ಗುರುಗಳೇ. 2 ಹೆಣ್ಮಕ್ಳು 2 ಗಂಡ್ಮಕ್ಳು ಗುರುಗಳೇ. ಅಪ್ಪನ ಅತ್ತೆ ಅಂದ್ರು ಊರಲ್ಲೇ ಇದ್ದಾರೆ ಗುರುಗಳೇ. ಅಪ್ಪನ ಅತ್ತೆದೀರಾ? ಅಪ್ಪನ ಅಕ್ಕ ತಂಗಿ ಗುರುಗಳೇ. ನಿಮ್ಗ ಅತ್ತೆ? ಹ್ಞೂನ್ರಿ. ಅಪ್ಪ ಒಬ್ನೇ, ಅತ್ತೆ ಅಂದ್ರು 2 ಗುರುಗಳೇ. ಓಕೆ. ಅಲ್ಲೇ ಊರಲ್ಲೇ ಇದ್ದಾರೆ ಗುರುಗಳೇ. ಅಪ್ಪನ್ಗೆ ಅವ್ರ ಕಡೆ ಜಾಸ್ತಿ ಒಲವು ಗುರುಗಳೇ. ನಾವ್ ಇನ್ನೂ ಚಿಕ್ಕವ್ರು ಗುರುಗಳೇ. ಆ ಕಡೆ ಜಾಸ್ತಿ ಒಲವು ಅಂದ್ರೆ ನಮ್ಮ ಅತ್ತೆ ಅವ್ರ ಲಾಸ್ಟ್ ಅಲ್ಲಿ ಅಪ್ಪಂಗ್ ತುಂಬಾ ಮೋಸ ಮಾಡ್ಬಿಟ್ರು ಗುರುಗಳೇ. ಯಾವ ತರ ಮೋಸ? ಎಲ್ಲಾ ಸಾಲ ಎಲ್ಲ ಅಪ್ಪನ ಕೈಲಿ ತರ್ಸ್ಕೊಂಡು ಅವ್ರ ದುಡ್ಡು ಮಾಡ್ಕೊಂಡ್ಬಿಟ್ರು ಚೆನ್ನಾಗಿ. ಮತ್ತೆ ಆಸ್ತಿ ಎಲ್ಲ ಇವಾಗ ಹೆಣ್ಮಕ್ಳಿಗೆ ಆಸ್ತಿ ಬರುತ್ತಲ್ಲ ಅನ್ಕೊಂಡ್ ಎಲ್ಲಾ ಆಸ್ತಿ ಎಲ್ಲ ಅವ್ರ ಹೆಸರು ಬರ್ಸ್ಕೊಂಡ್ಬಿಟ್ರು ಗುರುಗಳೇ. ಓಕೆ, ಅಂದ್ರೆ ನಿಮ್ ತಂದೆಯಿಂದ ಅವ್ರು ಬರ್ಸ್ಕೊಂಡ್ರು, ನಿಮ್ಮ ತಂದೆಯ ಅಕ್ಕ ತಂಗಿದಿರ ಅಂದ್ರೆ ನಿಮ್ಮ ಅತ್ತೆದಿರು? ಅವ್ರು ಬರ್ಸ್ಕೊಂಡ್ಬಿಟ್ರು ಗುರುಗಳೇ. ಅಂದ್ರೆ ನಿಮ್ ತಂದೆಗೆ ಬುದ್ಧಿನೇ ಇರ್ಲಿಲ್ವಾ ಅಥವಾ ಎಲ್ಲ ಅವ್ರ ಕಡೆ ಹೋಗ್ಬಿಟ್ಟಿತ್ತ? ಎಲ್ಲ ಅವ್ರ ಕಡೆನೆ ಬುದ್ಧಿ ಇದೆ ಗುರುಗಳೇ. ಆದ್ರೆ ಜಾಣತನ ಅಲ್ಲ. ನನ್ಗೂ 4 ಮಕ್ಳು ಇದಾವು, ಏನಾದ್ರು ಮಾಡ್ಕೋಕ ಆತರ ಏನು ಜಾಣತನ ಇಲ್ಲ ಗುರುಗಳೇ. ಓಕೆ ಓಕೆ, ಹೇಳು. ಅವ್ರೆಲ್ಲಾ ಮೋಸ ಮಾಡ್ಬಿಟ್ರು ಗುರುಗಳೇ. ಅಂದ್ರೆ ಸ್ವಲ್ಪನೂ ಬಿಡ್ದಂಗ ಅಥವಾ ಏನು ಕತೆ? ಮೋಸ ಅಂದ್ರೆ ಯಾವ ತರ ಅದು? ಸ್ವಲ್ಪ ಬಿಟ್ರು ಗುರುಗಳೇ, ಇನ್ನೊಂದ್ ಸ್ವಲ್ಪ ಅವ್ರಿಬ್ರಿಬ್ರು ತಗೊಂಡ್ಬಿಟ್ರು ಆಸ್ತಿ ಎಲ್ಲ. ಆಯ್ತು. ಬಿಟ್ರು ಗುರುಗಳೇ. ಅಪ್ಪ ಸಾಲ ಎಲ್ಲ ತಗೊಂಬಂದ್ ಅವ್ರಿಗೆ ಮಾಡಿದ್ನಲ್ಲ, ಒಂದ್ 20 ಲಕ್ಷ 30 ಲಕ್ಷ ಸಾಲ ಮಾಡ್ಬಿಟ್ರು ಗುರುಗಳೇ. ಅಂದ್ರೆ ಅವ್ರಿಗೇನಕ್ಕೆ ಸಾಲ ಮಾಡಿದ್ರು? ಅವ್ರ ಹೆಣ್ಮಕ್ಳು ಮದ್ವೆ ಮಾಡೋದು, ಚೆನ್ನಾಗಿರೋ ಮನೆ ಕಡೆ ಎಲ್ಲ ಕೊಡೋದು, ಅವ್ರ ತಂಗಿ ಮಕ್ಳು ಮದ್ವೆ ಮಾಡ್ಬಿಟ್ರು ಗುರುಗಳೇ. ಬಟ್ ಅವರು ನಿಮ್ಮ ಅತ್ತೆದೀರ್ ಗಂಡದಿರ್ಲಿಲ್ವಾ? ಒಬ್ಬ ಗಂಡ ಸತ್ತೋಗಿದ್ರು ಗುರುಗಳೇ. ಇನ್ನೊಬ್ಬ ಅಲ್ಲೇ ಊರ್ ಪಕ್ಕನ ಹತ್ರನೇ ಗುರುಗಳೇ. ಆ ಯಪ್ಪ ಬರೇ ಆ ಯಮ್ಮನ್ಗೆ ತವ್ರ ಮನೆಯಿಂದ ತಗೊಂಬ ಅಂತ ಹಿಂಸೆ ಕೊಡ್ತಾ ಇದ್ನಂತೆ. ಆಯ್ತು. ಅವ್ರಿಬ್ರು ಹಂಗ್ ಮಾಡಿ ಅಪ್ಪಂಗ್ ತುಂಬಾ ಮೋಸ ಮಾಡ್ಬಿಟ್ರು ಗುರುಗಳೇ. ಸ್ವಲ್ಪ ಕೊಟ್ಟಿದ್ರಲ್ಲ ಜಮೀನು. ನೀವಿಲ್ಲಿ 4 ಜನ ಮಕ್ಳು? ನಾವು 4 ಜನ ಗುರುಗಳೇ. ಸ್ವಲ್ಪ ಜಮೀನ್ ಕೊಟ್ಟಿದ್ರಲ್ಲ ಗುರುಗಳೇ, ಅದ್ರಲ್ಲಿ ಸಾಲ್ಗಾರೆಲ್ಲ ಇವ್ರೆಲ್ಲ ಚೆನ್ನಾಗ್ ಆದ್ಮೇಲೆ ಮಕ್ಳು ಮದ್ವೆ ಅದು ಮಾಡ್ಕೊಟ್ಮೇಲೆ ಮಕ್ಳು ಮನೆಗೆ ಹೊರಟೋದ್ರು ಗುರುಗಳೇ. ಅವ್ರು ಚೆನ್ನಾಗಿದ್ದಾರೆ ಅಂತ ಅಲ್ಲೇ ಹೊರಟೋಗ್ಬಿಟ್ರು. ನಿಮ್ಮ ಅತ್ತೆದಿರು? ನಮ್ಮ ಅತ್ತೆದವ್ರು ಹೊರಟೋಗ್ಬಿಟ್ರು ಗುರುಗಳೇ. ಆವಾಗ ಎಲ್ಲ ಸಾಲ ಇಸ್ಕೊಂಡ್ ಬಂದಿದ್ರಲ್ಲ ಅವ್ರ ದಿನ ಇವ್ರೆಲ್ಲ ಹೋಗ್ಬಿಟ್ರಲ್ಲ ಗುರುಗಳೇ. ಅಪ್ಪನ ಹತ್ರನೇ ಬಂದ್ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಎಲ್ರು ಯಾವಾಗ ಸಾಲ ಕೊಡ್ತೀಯ ಅದು ಅಪ್ಪ ಮೊದಲಿಂದ ಸಾಲ ತಗೊಂಬಂದ್ 10 ವರ್ಷ 8 ವರ್ಷ ಆಗಿತ್ತು ಗುರುಗಳೇ. ಅವ್ರ ಬಡ್ಡಿಗೆ ಹಚ್ಚಿ ಒಬ್ರೊಬ್ರ ಹತ್ರ 3 ಲಕ್ಷ 4 ಲಕ್ಷ 5 ಲಕ್ಷ ಆಗೋಗಿತ್ತು ಗುರುಗಳೇ. ಈ ಬಡ್ಡಿ ಯಾರು ಕಟ್ತಾ ಇದ್ರು? ಅಲ್ಲೇ ಬಿಟ್ಬಿಡೋದು ಗುರುಗಳೇ. ಇಸ್ಕೊಂಬಂದ ತಕ್ಷಣ ಬಿಟ್ಬಿಡೋದು ಗುರುಗಳೇ. ಅಲ್ವಾ, ಈಗ ಸಾಲ ತಗೊಂಡು 8-10 ವರ್ಷ ಆಗಿತ್ತಲ್ವಾ? ಹ್ಞೂನ್ರಿ ಗುರುಗಳೇ. ಅಲ್ಲಿವರೆಗೂ ಬಡ್ಡಿ ಯಾರು ಕಟ್ತಾ ಇದ್ರು? ಬಡ್ಡಿ ಕಟ್ಟಿಲ್ಲ ಗುರುಗಳೇ, ಅದಕ್ಕೆ ಬಡ್ಡಿ ಹಚ್ಚಿ ಅಷ್ಟ್ ಮಾಡ್ಬಿಟ್ಟಿದ್ರು ಅವರು. ಓಕೆ ಓಕೆ. ಕಟ್ಟಿಲ್ದೇ ಇರೋದ್ರಿಂದ ಅದನ್ನೆಲ್ಲ ಸೇರಿಸಿ ಅದು ಜಾಸ್ತಿ ಆಗಿತ್ತು ಅಂತ? ಜಾಸ್ತಿ ಆಗೋಗ್ಬಿಟ್ಟಿತ್ತು ಗುರುಗಳೇ. ಬರೀ 20,000 30,000 ಎಸ್ಕೊಂಬಂದದ್ದೆಲ್ಲ 2-3 ಲಕ್ಷ ಆಗೋಗಿತ್ತು ಗುರುಗಳೇ. ಆಗೋದ್ಮೇಲೆ ಎಲ್ರು ಸಾಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಗುರುಗಳೇ. ಅವಾಗ ಅಪ್ಪ ಜಮೀನ್ ಮಾರ್ಬೇಕಾದ ಪರಿಸ್ಥಿತಿ ಬಂತು ಗುರುಗಳೇ. ಅವ್ರೆಲ್ಲ ಚೆನ್ನಾಗಾಗಿ ಹೋಗ್ಬಿಟ್ರಲ್ಲ, ಇವ್ರೇ ಕೊಡ್ಬೇಕಲ್ಲ. ಸ್ವಲ್ಪ ಜಮೀನ್ ಮಾರೋ ಪರಿಸ್ಥಿತಿ ಬಂತು ಗುರುಗಳೇ. ಅವಾಗ ಅಪ್ಪ ಸ್ವಲ್ಪ ಜಮೀನ್ ಮಾರ್ಬಿಟ್ಟು ಸಾಲ ಎಲ್ಲ ಕೊಟ್ರು ಗುರುಗಳೇ. ಕೊಟ್ಮೇಲೆ ಇನ್ನೊಂದ್ ಸ್ವಲ್ಪ ಜಮೀನ್ ಇದೆ ಗುರುಗಳೇ. ಆದ್ರೂ ಸಾಲ ಎಲ್ಲ ಪೂರ್ತಿ ಹೋಗ್ಲಿಲ್ಲ ಗುರುಗಳೇ.
ಎಲ್ಲಾ ಕೊಟ್ಬಿಟ್ರೆ ಹೆಂಗೆ ಅವಾಗ ನಾವ್ ಸ್ವಲ್ಪ ಸ್ವಲ್ಪ ದೊಡ್ಡವ್ರ ಆದ್ವಿ ಗುರುಗಳೇ, 8 ವರ್ಷ ಹಂಗೆ ಆದ್ವಿ. ಎಲ್ಲಾ ಕೊಟ್ಬಿಟ್ರೆ ಇನ್ನ ಇಬ್ರು ತಮ್ಮಂದಿರದಾರಪ್ಪ, ಅಪ್ಪ ಸ್ವಲ್ಪ ಕೊಡು, ಸ್ವಲ್ಪ ಇರ್ಲಿ ಅಂತ ಹೇಳಿದ್ವಿ ಗುರುಗಳೇ. ಒಂದ್ 2 ಎಕರೆ 3 ಎಕರೆ ಮಾರಿದ್ರು, ಇನ್ನೊಂದ್ 2-3 ಎಕರೆ ಉಳಿತು ಗುರುಗಳೇ. ಆ ಸಾಲ ಎಲ್ಲ ಹೋಗ್ಲಿಲ್ಲ ಗುರುಗಳೇ. ಓಕೆ, ಅಂದ್ರೆ ಆಗಲೂ ಸಾಲ ಸಂಪೂರ್ಣ ಮುಕ್ತಾಯ ಆಗ್ಲಿಲ್ಲ ಅಂತ? ಆಗ್ಲಿಲ್ಲ ಗುರುಗಳೇ, ಸುಮ್ನೆ ಬಡ್ಡಿ ಅಷ್ಟ್ ಕಟ್ಬಿಟ್ಟು ದುಡ್ಡು ಇರೋದ್ ಹಂಗೆ ಇಟ್ಬಿಟ್ರು. ಎಷ್ಟಿತ್ತು ಅಂದಾಜು ಸಾಲ? ಎಷ್ಟಿತ್ತವ? ಒಂದ್ 30 ಲಕ್ಷ ಮೇಲೆ ಇರ್ಬೇಕು ಗುರುಗಳೇ. 30 ಲಕ್ಷ? ಗುರುಗಳೇ. ಅಂದ್ರೆ ನೀವು ಅಷ್ಟು ಜಮೀನು ಮಾರಲಿಲ್ಲ, ಬಟ್ ಸ್ವಲ್ಪ ಮಾರಿದ್ರಿ. ಬಟ್ ಆ ಮಾರಿದ್ರಷ್ಟರಲ್ಲಿ ಈ ಸಂಪೂರ್ಣ ಸಾಲ ಮುಕ್ತಾಯ ಆಗ್ಲಿಲ್ಲ? ಹೋಗ್ಲಿಲ್ಲ ಗುರುಗಳೇ. ಆಯ್ತು, ಮುಂದೆ ಹೇಳುವ. ಈ ತರ ಎಲ್ಲ ಮಾಡದ್ ನೋಡಿ ಅಮ್ಮನ್ಗೆ ಹುಚ್ಚಿಡ್ಬಿಡ್ತು ಗುರುಗಳೇ. ಅಂದ್ರೆ ನಿಜವಾಗ್ಲೂ ಹುಚ್ಚಿಡುತ್ತಾ ಅಥವಾ ಗಂಡನ ಬಗ್ಗೆ ತಿರಸ್ಕಾರ ಬಂತ? ಇಲ್ಲ ಗುರುಗಳೇ, ಅಮ್ಮನ್ಗೆ ಪೂರ್ತಿ ತಲೆನೇ ಸರಿ ಇಲ್ದಂಗ ಆಗೋಯ್ತು ಗುರುಗಳೇ. ಅಂದ್ರೆ ಈ ಚಿಂತೆ ಮಾಡಿ ನಾವ್ ಎಷ್ಟ್ ಇದು ಮಾಡಿ ಇಲ್ಲೇ ತಗೊಂಬಂದ್ ನಮ್ ನಾದ್ನೀರೆಲ್ಲ ನೋಡ್ಕೊಂಡ್ಕೆ ನಮ್ಗೆ ಈ ಪರಿಸ್ಥಿತಿ ತಂದ್ಬಿಟ್ರಿಲ್ಲ ಅಂತ ಅನ್ಕೊಂಡ್ ಅಮ್ಮನ್ಗೆ ಈ ಕಡೆ ಹೇಳ್ಕೊಳಕ್ಕಿಲ್ಲ, ತಂದೆ ತಾಯಿನೂ ಇಲ್ಲ ಅವಳಿಗೆ. ಓಕೆ. ಹೇಳ್ಕೊಳಕ್ ಆಗದೆ ಮನ್ಸಲ್ಲೇ ಇಟ್ಕೊಂಡು ಹುಚ್ಚಿ ಆಗ್ಬಿಟ್ರು ಗುರುಗಳೇ. ಅಂದ್ರೆ ಆಗ ನೀವು 4 ಜನದಲ್ಲಿ ಯಾರ್ದು ಮದುವೆ ಆಗಿರ್ಲಿಲ್ಲ? ಇಲ್ಲ ಗುರುಗಳೇ, ಇನ್ನ ಚಿಕ್ಕವರು ಗುರುಗಳೇ. ಓಕೆ, ನೀವಿನ್ನೂ ಚಿಕ್ಕವರು. ಒಂದ್ 8 ವರ್ಷ 7 ವರ್ಷ. ಆಯ್ತು, ಹೇಳುವ. ಅಂದ್ರೆ ಅಮ್ಮನಿಗೆ ಅಕ್ಷರಶಃ ಹುಚ್ಚಿಡಿತು? ಪೂರ್ತಿ ಹುಚ್ಚಿ ಹಿಡಿದ್ಬಿಡ್ತು ಗುರುಗಳೇ. ಮನೇಲಿ ಇರ್ತಿದ್ರ? ಯಾರ ಅಮ್ಮನ ಗುರುಗಳೇ? ಅಂದ್ರೆ ಹುಚ್ಚಿಡಿದ ಮೇಲೆ ಮನೆ ಒಂತ ಕೂತ್ಕೊಳ್ತಿದ್ರ ಅಥವಾ ಏನ್ ಕತೆ? ಕುಂತ್ಕೊಂತಿದ್ರು ಗುರುಗಳೇ. ಈಗ ಎಲ್ಲಾದ್ರೂ ಹೋದ್ರೆ ಬಂದ್ರೆ ಒದರಾಡ್ಕೊಂಡು ಹೋಗೋದು, ಒದರಾಡ್ಕೊಂಡ್ ಬರೋದು ಗುರುಗಳೇ. ಬಟ್ ಮನೆ ಕೆಲಸ ಮಾಡ್ತಿದ್ರ ಪ್ರಜ್ಞಾವಂತಿಕೆಯಿಂದ? ಮನೆ ಕೆಲಸ ಎಲ್ಲಾ ಮಾಡ್ತಿದ್ರು, ಹೊಲ್ದಾಗ ಕೆಲಸ ಮಾಡೋರು. ಬಟ್ ಒದರಾಡುದ್ರಿ ಯಾವಾಗಾರ. ಒದರಾಡೋದು ಅಂದ್ರೆ ನಿಮ್ಮ ಅಪ್ಪನ್ ಬೈತಾ ಇದ್ರ? ಅಪ್ಪನಲ್ರಿ, ಒಟ್ನಲ್ಲಿ ಅವ್ರ ತಲೆಲೆ ಹಂಗ್ ಬಂದ್ಬಿಡ್ತಾ ಇತ್ತು. ಏನ್ ಬೈತಿದ್ರು? ಯಾರನ್ನು ಬೈತಿದ್ರು ಆ ಸಮಯದಲ್ಲಿ ಅವರು? ಈಗ ನನ್ ಮೋಸ ಮಾಡಿದ್ರು, ನಮ್ ಜೀವನ ಹಾಳಾಗೋಯ್ತು, ನನ್ ಮಕ್ಳಿಗೆ ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು, ಹಿಂಗೆಲ್ಲಾ ಮಾತಾಡ್ಕೊಂಡ್ ತಮ್ಮ ಪಡಿ ತಾವೇ ಮಾತಾಡ್ಕೋದ್ರಿ ಗುರುಗಳೇ. ಅದು ಹುಚ್ಚೇಗಾಗುತ್ತವ ಅದು? ಅದ ತಲೆ ಹಾಕೊಂಡ್ ಒಂಥರ ವಿಚಿತ್ರವಾಗಿ ಮಾತಾಡೋಕ್ ಸ್ಟಾರ್ಟ್ ಮಾಡ್ಬಿಟ್ರು ಗುರುಗಳೇ ಅವರು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಹುಚ್ಚು ನಿಮ್ಗೂ ಹಿಡ್ದಿತ್ತು, ಬಟ್ ನೀವು ಮಾತಾಡೋ ಸ್ಥಿತಿಲಿ ಇರ್ಲಿಲ್ಲ. ನಾವ್ ಮಾತಾಡ್ತಾ ಇರ್ಲಿಲ್ಲ ಗುರುಗಳೇ. ಅದೇ, ಅಮ್ಮ ಮಾತಾಡ್ತಿದ್ರು, ನೀವು ಮಾತಾಡ್ತಿರ್ಲಿಲ್ಲ. ಇಲ್ಲ, ಅದು ಬಿಟ್ರೆ ಇಬ್ಬರಿಗೂ ಹುಚ್ಚಿಡ್ದಿದ್ ಹೌದು. ಅಮ್ಮನ್ಗೆ ಪೂರ್ತಿ ಈ ಕಡೆ ಎಲ್ಲಾ ಇವ್ರು ನಮ್ಮ ಸಂಬಂಧಿಕರು ಇವ್ರ ಇದು ಅನ್ನೋದು ಇದು ಇರ್ಲಿಲ್ಲ ಗುರುಗಳೇ. ಆಯ್ತವ. ಅಂದ್ರೆ ಆ ಮಟ್ಟಿನ ಎಲ್ಲ ನೆನಪುಗಳು ಅವರಿಂದ ಅಳಿಸಿ ಹೋಗಿದ್ದು? ಅಳಿಸಿ ಹೋಗಿತ್ತು ಗುರುಗಳೇ. ಹಂಗ ಅಮ್ಮನ್ಗ ಆದ್ಮೇಲೆ ಅಪ್ಪ ಎಲ್ಲೋ ಹಾಸ್ಪಿಟ್ಲಿಗೆ ತೋರಿಸ್ಲಿಲ್ಲ ಗುರುಗಳೇ. ಈ ಎಲ್ಲಾ ಅವ್ರ ತಂಗಿಯವ್ರಿಗೆಲ್ಲ ಹಾಳ್ ಮಾಡ್ಬಿಟ್ಟು ದುಡ್ಡು ಇಲ್ದೆ ಏನು ಇಲ್ದಿರಂಗ ಆಗೋಗ್ಬಿಡ್ತು ಗುರುಗಳೇ. ಬೇರೆಯವ್ರ ಬಟ್ಟೆ ತಗೊಂಬಂದ್ ಉಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಗುರುಗಳೇ ನಮ್ಗೆ. ಅಂತ ಪರಿಸ್ಥಿತಿ ಬಂದಾಗ ಅಪ್ಪ ಎಲ್ಲೂ ತೋರಿಸ್ಲಿಲ್ಲ. ಮುಂದ್ 10 ವರ್ಷನ ಆದ್ರೂ ಜಾಸ್ತಿ ಆಗೋಗ್ಬಿಡ್ತು ಗುರುಗಳದು. ಅಂದ್ರೆ ನೀವು ಅಮ್ಮನಿಗೆ ಹುಚ್ಚು ಶುರುವಾದ ಆ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟಿತ್ತು? ನಿಮ್ಮ ಅಂದ್ರೆ ಅಂದಾಜು ನೀವು 4 ಜನ ಮಕ್ಳಿದ್ರಲ್ಲ, ನೀವೆಷ್ಟು ವಯಸ್ಸಿನವ್ರು ಅವಾಗೆಲ್ಲ? ನಮ್ಮ ಅಕ್ಕ 9 ವರ್ಷ ಗುರುಗಳೇ, ನಾನೊಂದ್ 7-8. ನಮ್ ತಮ್ಮಂದ್ರು ಇನ್ನ ಚಿಕ್ಕವ್ರು ಗುರುಗಳೇ ಅವರು. ಅಂದ ಚಿಕ್ಕ ತಮ್ಮನ್ ನಾನಿನ್ನ ಒತ್ಕೊಂಡ್ ಅಡ್ಡಾಡ್ತಾ ಇದ್ದೆ, ಅಷ್ಟ್ ಚಿಕ್ಕವನು ಗುರುಗಳೇ. ಬಟ್ ಇವು ನನ್ನ ಮಕ್ಕಳು ಅನ್ನೋ ಆ ಮಮಕಾರ ಇತ್ತ? ಅಂದ್ರೆ ಆ ನೆನಪಾದ್ರೂ ಇತ್ತ ತಾಯಿಗೆ? ಮಕ್ಳು ಅನ್ನೋದು ಒಂದೇ ಮಮಕಾರ ಇತ್ತು ಗುರುಗಳೇ. ಆಯ್ತು, ಹಾಸ್ಪಿಟ್ಲಿಗೆ ತೋರಿಸ್ಲಿಲ್ಲ, ಆಮೇಲೆ ಏನಾಯ್ತು? ಅದು ಸ್ವಲ್ಪ ದಿನ ಆದ್ಮೇಲೆ ಜಾಸ್ತಿ ಆಗೋಯ್ತು ಗುರುಗಳೇ. ಸ್ವಲ್ಪ ದಿನ ಆದ್ಮೇಲೆ ಜಾಸ್ತಿ ಆಗೋಯ್ತಲ್ಲ ಗುರುಗಳೇ, ಅಪ್ಪನ್ಗೆ ಏನೋ ದುಡ್ಡು ಇಲ್ದಿರಂಗ ಆಗೋಯ್ತು ಗುರುಗಳೇ. ಅಂದ್ರೆ ತುಂಬಾ ಕಷ್ಟ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ವಿ ಗುರುಗಳೇ. ಅವಾಗ ನನ್ ತಮ್ಮ ಇನ್ನೊಬ್ಬನ ದೊಡ್ಡವನು ಗುರುಗಳೇ, ಅವನು ಸ್ಕೂಲ್ ಬಿಟ್ಬಿಟ್ಟು ದುಡಿಯಕ್ ಸ್ಟಾರ್ಟ್ ಮಾಡ್ದ ಗುರುಗಳೇ. ನಿಮ್ಮ ತಮ್ಮ? ಒಬ್ಬನು ಇಬ್ರು ತಮ್ಮ ಗುರುಗಳೇ. ದೊಡ್ಡವನು ಸ್ಕೂಲ್ ಬಿಟ್ಟು ದುಡಿಯಕ್ ಸ್ಟಾರ್ಟ್ ಮಾಡ್ದ ಚಿಕ್ಕ ವಯಸ್ಸಿಗೆ ಗುರುಗಳೇ. ಅಂದ್ರೆ ಎಷ್ಟು ವಯಸ್ಸು? ಒಂದ್ 6 ವಯಸ್ಸೇನೋ 7 ವಯಸ್ಸೇನೋ ಬರ್ಬರ್ತಾ ಟೈಮ್ ಆಗ್ತಾ ಹೋಯ್ತಲ್ಲ ಗುರುಗಳೇ. ಸ್ವಲ್ಪ ದೊಡ್ಡ
ಅಂದರೆ ಸರಿ ಆಯಿತು, ಆತ ಶುರು ಮಾಡಿದ್ನಲ್ಲ ದುಡಿಯೋದಿಕ್ಕೆ, ಆ ಸಮಯದಲ್ಲಿ ಅಂದಾಜು ಆತನ ವಯಸ್ಸು ಎಷ್ಟು? ಎಷ್ಟು ಒಂದ್ 9 ಹಂಗಿರ್ಬೋದು, 9 10 ಇರ್ಬೋದು ಗುರುಗಳೇ. ಅರ್ಥಾತ್ ಆತನ ಒಂದು 3-4ನೇ ಕ್ಲಾಸಿಗೆ ಎಂದುಕೊಳ್ಳೋಣ. ಹ್ಞೂನ್ರಿ ಗುರುಗಳೇ, ಅಷ್ಟೇ ಗುರುಗಳೇ. ಆ ವಯಸ್ಸಿಗೆ ಆತ ಏನು ದುಡಿ, ಯಾರು ಕೆಲಸ ಕೊಡ್ತಿದ್ರ ಆತನಿಗೆ? ಅವನು ಹೊಲ್ದಾಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ನ ಗುರುಗಳೇ, ಇರೋ ಜಮೀನಲ್ಲಿ. ನಿಮ್ದ್ರಲ್ಲ ಬೇರೆಯವ್ರಲ್ಲ? ಬೇರೆದ್ರಲ್ಲೂ ಹೋಗ್ತಾ ಇದ್ದನ ಗುರುಗಳೇ. ಈ ಎತ್ತುಗಳು ಇರ್ತಲ್ಲ, ತಗೊಂಡ್ ಗಳೆ ಹೊಡ್ಯಾಕ್ ಹೋಗುದು ಗುರುಗಳೇ, ಬೇರೆಯವ್ರದ್ದು ಕೂಲಿ ಹೋಗ್ತಿದ್ದ. ಎತ್ತು ಒಂದು ಗಳೆ ಹೊಡೆಯೋದು, ಬಿತ್ತೋದು. ಈ ಮಧ್ಯೆ ನಿಮ್ ತಂದೆ ಏನ್ ಮಾಡ್ತಿದ್ರಿ ಈ ಸಮಯದಲ್ಲಿ? ಅಪ್ಪನ್ಗೆ ಅದೇ ರೀ ಗುರುಗಳೇ, ಈ ಕಡೆ ಬುದ್ಧಿನೂ ಇದು ಇಲ್ಲ. ಇವಾಗಿನ ಜನ ತರ ಅಲ್ಲ ಗುರುಗಳೇ, ಹಿಂದಿನ ಜನ ದುಡಿಬೇಕು, ಜೀವನ ಸರಿ ಮಾಡ್ಕೋಬೇಕು, ಹೆಂಗೋ ಹಾಳ್ ಮಾಡಿದೀನಿ ಇದನ್ನ ಸರಿಪಡಿಸ್ಕೋಬೇಕು ಅನ್ನೋ ಬುದ್ಧಿನೇ ಇಲ್ಲ ಗುರುಗಳೇ. ಆಯ್ತು. ನಿಮ್ ತಮ್ಮ ಹೋಗ್ತಿದ್ದ, ದುಡಿತಾ ಇದ್ದ, ಮುಂದೆ ಏನಾಯ್ತವ? ಅಷ್ಟಾಯ್ತು ಗುರುಗಳೇ, ನಾವಿಬ್ರು ಮದ್ವೆಗ್ ಬಂದ್ಬಿಟ್ವಿ ಗುರುಗಳೇ. ಈ ಮೊದಲ ಇಬ್ರು ಹೆಣ್ಮಕ್ಳು ಇದ್ರಲ್ಲ, ನೀವು ಅಕ್ಕ ತಂಗಿದಿರು? ಇಬ್ರು ಮದ್ವೆಗ್ ಬಂದ್ಬಿಟ್ವಿ ಗುರುಗಳೇ. ಅವಾಗ ನಮ್ ತಮ್ಮ ಸ್ವಲ್ಪ ತಮ್ಮ ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಂಡಿದ್ದ, ಅಪ್ಪ ಇನ್ನೊಂದ್ ಸ್ವಲ್ಪ ಸಾಲ ತೆಗೆದ್ರು ಗುರುಗಳೇ. ಅದ್ರಲ್ಲಿ ಓಕೆ, ಸಾಲ ತೆಗೆದು ಇಬ್ರಿಗೂ ಮದ್ವೆ ಮಾಡಿದ್ರು ಗುರುಗಳೇ. ಅಂದ್ರೆ ಎಷ್ಟು ತಿಂಗಳ ಅಂತರದಲ್ಲಿ ನಿಮ್ಮ ಮದುವೆ ಆಯ್ತು? ನಮ್ಮ ಅಕ್ಕಂದ 2 ವರ್ಷಕ್ಕೆ ನನ್ ಮಾಡಿದ್ರು ಗುರುಗಳೇ. ಬಟ್ ಇಲ್ಲಿ ತಮ್ಮ ಏನು ಓದ್ದ? ಅಂದ್ರೆ ಅವನು 6ನೇ ಕ್ಲಾಸ್ 9ನೇ ಕ್ಲಾಸ್ಗೆ 5-6ನೇ ಕ್ಲಾಸಲ್ಲಿ ದುಡಿತಿದ್ನಲ್ಲ, ಬಟ್ ಓದೋ ಕಡೆ ಗಮನ ಹೋಗ್ಲಿಲ್ವಾ ಆತನದ್ದು? ಪರಿಸ್ಥಿತಿ ನೋಡಿ ಓದಕ್ ಹೋಗ್ಲಿಲ್ಲ ಗುರುಗಳೇ ಅವನು. ಬಟ್ ತೀರಾ ಕೊನೆ ತಮ್ಮ ಓದುದ್ನ? ಇಲ್ಲ, ಓದ್ಲಿಲ್ಲ ಗುರುಗಳೇ ಅವನು. ಆತ್ನೂ ಓದ್ಲಿಲ್ಲ? ಕೊನೆ ತಮ್ಮ ಓದಿದ್ದಾನ ಗುರುಗಳೇ. ಆದ್ರೆ ಫಸ್ಟ್ನೇ ತಮ್ಮ ಓದ್ಲಿಲ್ಲ ಗುರುಗಳೇ. ಇಬ್ಬರದು ಮದ್ವೆ ಆಯ್ತು ಗುರುಗಳೇ. ಇದ್ದದ್ದು ಸಾಲ ಜಾಸ್ತಿಯಾಗಿ ಅವಾಗ 2 ಎಕರೆ ಜಮೀನ್ ಮಾರ್ಬಿಟ್ರು ಗುರುಗಳೇ. ಇನ್ನು ಒಂದ್ ಎಕರೆ ಇದೆ ಗುರುಗಳೇ. ಆಯ್ತು. ಬಟ್ ನಿಮ್ಮನ್ನ ಅಂದ್ರೆ ಅಪ್ಪ ಮನೆ ನೋಡಿ ಮದುವೆ ಮಾಡಿದ ಅಥವಾ ದೊಡ್ಡವರೇ ನೋಡಿ ಮದುವೆ ಮಾಡಿದ್ದು? ದೊಡ್ಡವ್ರೆ ಗುರುಗಳೇ. ಆ ತರದ್ರೊಳಗೆ ಏನೋ ನಾವು ಬುದ್ಧಿ ಆ ತರದ್ದೇನು ಇಲ್ಲ ಗುರುಗಳೇ. ಅವ್ರೇ ನೋಡಿ ಇನ್ನು ದೊಡ್ಡವ್ರಾಗಿದ್ದಾರೆ, ಮಾಡ್ಬಿಡೋಣ, ಸಾಲನೋ ಸಮದಾನೋ ಹೆಂಗೋ ಮಾಡ್ಕೊಂಡ್ರಾಯ್ತು, ಗಂಡ್ಮಕ್ಳೇನ್ ದುಡ್ದು ಬದುಕ್ತಾರ ಅನ್ಕೋ ಮನಸ್ಥಿತಿಯಲ್ಲಿ ಮಾಡ್ಬಿಟ್ರು ಗುರುಗಳೇ. ಚೆನ್ನಾಗೆ ಮಾಡಿದ್ರು ಬಿಡು ಗುರುಗಳೇ. ಆವಾಗ ಮದ್ವೆ ಆದ್ಮೇಲೆ ಅಮ್ಮನ್ಗೆ ಪರಿಸ್ಥಿತಿ ತೀರಾ ಹದಗೆಟ್ತು ಗುರುಗಳೇ. ಅಂದ್ರೆ ನೀವಿಬ್ರು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಗುರುಗಳೇ, ನಾವಿದ್ದಾಗ ಸ್ವಲ್ಪ ಬೈಯೋದು ಹಂಗೆಲ್ಲಾ ಮಾಡ್ಬಾರ್ದಮ್ಮ ಹಂಗ ಹೇಳ್ತಿದ್ವಿ ಗುರುಗಳೇ. ಅವಾಗ ಅಮ್ಮ ತೀರಾ ಪರಿಸ್ಥಿತಿ ಹದಗೆಟ್ತು ಗುರುಗಳೇ. ತಮ್ಮ ಹಾಸ್ಪಿಟ್ಲಿಗೆ ಹೋದ. ನಾವು ಹೋದೆ ಗುರುಗಳೇ. ಹಾಸ್ಪಿಟ್ಲಲ್ಲಿ 1 ತಿಂಗಳು ಇದ್ವಿ. ಆಮೇಲೆ ಸ್ವಲ್ಪ ಮಾತ್ರೆ ಕೊಟ್ಟು ಅಮ್ಮನಿಗೆ ಈಗ 199% ವಾಸಿ ಆಗಿದೆ ಗುರುಗಳೇ. ವೆರಿ ಗುಡ್. ಅಂದ್ರೆ ಈಗ ನೀವು ಹೇಳ್ತಿರೋ ಪರಿಸ್ಥಿತಿಗೆ ಇವಾಗ ಗುರುಗಳೇ 199% ವಾಸಿ ಆಗಿದೆ. ಅದಕ್ಕೆ ತುಂಬಾ ಕಷ್ಟಪಟ್ಟಿದ್ದೇವೆ ಗುರುಗಳೇ, ನಾನು ನನ್ ದೊಡ್ಡ ತಮ್ಮ. ಆಗ್ಲವ. ಬಟ್ ಇಲ್ಲಿ ನಿಮ್ಮ ಮದುವೆ ನಂತರ ನಿಮ್ ಜೀವನ ಅಂದ್ರೆ ಒಳ್ಳೆ ರೀತಿ ಎಲ್ಲ ಅತ್ತೆ ಮನೆ ಎಲ್ಲ ಚೆನ್ನಾಗಾಯ್ತಾ? ಮದ್ವೆ ಎಲ್ಲ ಚೆನ್ನಾಗಾಯ್ತು ಗುರುಗಳೇ. ನಮ್ದೇನೋ ಜೀವನ ಚೆನ್ನಾಗಿತ್ತು ಗುರುಗಳೇ. ಅಂದ್ರೆ ಒಳ್ಳೆ ಗಂಡ, ಒಳ್ಳೆ ಮನೆನೇ ಸಿಕ್ತು ಅಂತನಾ? ಒಳ್ಳೆ ಮನೆನೇ ಸಿಕ್ತು. ಅವಳಿಗೂ ಒಳ್ಳೆ ಮನೆ, ನಮಗೂ ಒಳ್ಳೆ ಮನೆ ಗುರುಗಳೇ. ಅಮ್ಮನ್ಗೆ ಸರಿ ಹೋಯ್ತು. ಇವಾಗ ಅಮ್ಮನ್ಗೂ ಸರಿ ಹೋಗಿದೆ, ಅಪ್ಪನ್ಗೂ ಸರಿ ಹೋಗಿದೆ. ನನ್ ತಮ್ಮ ಇವಾಗ ಸಾಲ ಎಲ್ಲ ನಮ್ ಮದ್ವೆ ಮಾಡಿ ಸಾಲ ಉಳಿದಿತ್ತಲ್ಲ ಗುರುಗಳೇ, ಜಮೀನ್ ಮಾರಿ ಕೊಟ್ರು, ಇನ್ನೊಂದ್ ಸ್ವಲ್ಪ ಉಳಿತು ಗುರುಗಳು. ಸ್ವಲ್ಪ ಉಳಿದ್ಮೇಲೆ ತಮ್ಮ ಚೆನ್ನಾಗ್ ದುಡಿತಾ ಇದ್ದಾನೆ ಗುರುಗಳೇ. ಬೇರೆಯವ್ರದ್ದು ನಮ್ದು ಅವ್ನ್ ಇವಾಗ ದುಡಿಯೋ ವಯಸ್ಸು ಅಲ್ವೇ ಅಲ್ಲ ಗುರುಗಳೇ, ಓದೋ ವಯಸ್ಸು. ಆದ್ರ ಪರಿಸ್ಥಿತಿ ಚೆನ್ನಾಗ್ ದುಡ್ದ ಗುರುಗಳೇ. ಅದ್ರಲ್ಲಿ ದುಡ್ದು ಊರಲ್ಲಿರೋ ಸಾಲ ಎಲ್ಲ ಕೊಟ್ಟಿದ್ದಾನೆ ಗುರುಗಳೇ. ಅಷ್ಟ ಆಯ್ತು ಗುರುಗಳೇ. ನಮ್ ಮದ್ವೆ ಎಲ್ಲ ಆಯ್ತು. ಅಮ್ಮನ್ಗೂ ಇವಾಗ 190% ಹುಷಾರು ಗುರುಗಳೇ. ಆವಾಗ ಅಮ್ಮನ್ಗೆ ಹುಚ್ಚಿಡಿತಲ್ಲ ಗುರುಗಳೇ, ಜನ ಒಂಥರ ನೋಡಕ್ ಸ್ಟಾರ್ಟ್ ಮಾಡಿದ್ರು ಗುರುಗಳೇ. ನಮ್ಮನ್ನು ಒಂಥರ ನೋಡೋರು ಗುರುಗಳೇ. ಅಮ್ಮ ಆತರ ಮಾಡ್ತಾ ಇದ್ರಲ್ಲ, ನಮ್ಮನ್ನು ಒಂಥರ ನೋಡೋರು ಗುರುಗಳೇ. ಅವಾಗಿಂದಲೂ ಜನ ಯಾರು ಸೇರಲ್ಲ ಗುರುಗಳೇ ನಮ್ಮ ಊರಲ್ಲಿ. ಅಂದ್ರೆ ಯಾರು ಸೇರಲ್ಲ ಅಂದ್ರೆ ಯಾವ ತರ?
ಒಂಥರ ನೋಡಾರ ಹುಚ್ಚಿ ಆರಾಕ್ ಅಂತವ ಇವ್ರ ಜೀವನ ಏನು ಅಂತ ಒಂಥರ ಗುರುಗಳೇ. ಅಂದರೆ ಆಗ ನಿಮ್ಮನ್ನು ಹಾಗೆ ಸ್ವಲ್ಪ ಅಂದರೆ ತಾಯಿದು ಈ ಥರ ಆದಮೇಲೆ ಊರಿನವರು ಸ್ವಲ್ಪ ನಿಮ್ಮನ್ನು ದೂರನೇ ಇಡ್ತಾ ಇದ್ರು ಅಂತ. ಎಲ್ರು ಅಲ್ಲ ಗುರುಗಳ, ಒಳ್ಳೆಯವ್ರು ಅವ್ರಮ್ಮ ಚಿಂತೆ ಮಾಡಿ ಹಂಗಾಗಿದ್ದಾಳೆ ಅಂತ ಒಳ್ಳೆಯವ್ರು, ಕೆಟ್ಟವ್ರು ಆತರ ಮಾತಾಡೋರು ಗುರುಗಳೇ. ಅಂದರೆ ಒಟ್ನಾಗ ಸ್ವಲ್ಪ ಕನಿಕರ ತೋರೋರು ಇದ್ರು ಅಂತ. ಇದ್ರು ಗುರುಗಳೇ. ಎಲ್ರು ಜಾಸ್ತಿ ಜನ ಕನಿಕರ ತೋರ್ತಾ ಇದ್ರ, ಅಮ್ಮ ಮೊದ್ಲೇನು ಹಿಂಗಿರ್ಲಿಲ್ಲ, ಅವ್ರ ಅತ್ತೆಯವ್ರು ಮೋಸ ಮಾಡಿದ್ರಲ್ಲ, ಯೋಚನೆ ಮಾಡಿ ಹಂಗಾಗಿರೋದು ಆಯ್ತು ಆಯ್ತು ಅಂತ ಇದ್ರು ಗುರುಗಳೇ. ಇವಾಗ್ಲೂ ಕೂಡ ಗುರುಗಳೇ ಅಮ್ಮನಿಗೆ ವಾಸಿ ಆದ್ರೂ ಜನ ಅನ್ನೋದ್ ಬಿಡಲ್ಲ ಗುರುಗಳೇ. ಜನ ನೋಡೋದೇ ದೃಷ್ಟಿ ಬೇರೆ ಗುರುಗಳೇ. ಅವಳು ಚೆನ್ನಾಗ್ ಆತರ ತಲೆ ಸರಿ ಇರ್ಲಾರ್ದಾಗ ಯಾರು ಅಷ್ಟಂತ ಇರ್ಲಿಲ್ಲ. ಇವಾಗ ಹುಷಾರಾಗಿದ್ದಾಳ, ಪದೇ ಪದೇ ಅದೇ ಮಾತಾಡೋದು ಗುರುಗಳೇ. ಏನಂತ ಮಾತಾಡ್ತಾರೆ? ಅಯ್ಯೋ ರಪ್ಪ ಒಂದ್ ನಮೂನಿ ಯಾರೋ ಹುಚ್ಚಿ, ಈ ತರ ಜೀವನ ಹೆಂಗ್ ಇವ್ರದು ಅಂತ ದ್ವೇಷ ಗುರುಗಳೇ. ನಮ್ಮ ಸಂಬಂಧಿಕರೇ ನಮ್ಗ ಆತರ ಮಾತಾಡ್ತಾರೆ ಗುರುಗಳೇ, ಬೇರೆಯವ್ರು ಯಾರು ಮಾತಾಡಲ್ಲ. ಅಂದ್ರೆ ನಿಮ್ ಮುಂದೆ ಮಾತಾಡೋದ್ರ? ಮುಂದೇನೋ ಮಾತಾಡೋದು ಗುರುಗಳೇ. ಹಿಂದೆ ನಾವ್ ಇಲ್ಲೇ ಕೂತ್ಕೊಂಡಿರ್ತೇವೆ ಗುರುಗಳೇ, ನಮ್ ಪಕ್ಕದ ಮನೆ ಬಂದಿರ್ತಾರ, ನಮ್ ಬಗ್ಗೆನ ಮಾತಾಡ್ ಹೋಗ್ತಾರೆ ಗುರುಗಳೇ. ಅದಕ್ಕೆ ಈಗ ನಿಮ್ ತಾಯಿ ಬೇಜಾರ್ ಮಾಡ್ಕೊಂಡು ಮತ್ತೆ ಚಿಡ್ದಿದ್ಯಾ? ಇಲ್ಲ ಗುರುಗಳೇ, ಅಮ್ಮನ್ ಕೇಳಿಸ್ಕೊಂಡ್ರು ಕೇಳಿಸಿದ್ರು ಕೇಳಿಸ್ತಾ ಇರೋ ತರ ಇರ್ತಾರೆ ಗುರುಗಳೇ ಅಮ್ಮ. ಮತ್ತೆ ಹಾಗೆ ನೋಡಿದ್ರೆ ಈಗ ನಿಮ್ಮ ಅಮ್ಮ ಹುಚ್ಚಿ ಅಲ್ಲ, ನೀನ್ ಹುಚ್ಚಿ ಈಗ? ಇಲ್ಲ ಗುರುಗಳೇ, ಹಂಗೆಲ್ಲ ಅಂತ ಇದ್ರು ಅಂತ ನಾನು ಹೇಳಿದೆ ಗುರುಗಳೇ. ಹೌದವ್ವ ಅಂತಾರೆ, ಅದು ಯಾರಿಗ್ ತಾನೇ ಬಿಟ್ಟಿದೆ? ಜನಗಳು ಹೆಂಗಿದ್ದಾರೆ ಗುರುಗಳೇ, ಜನಗಳು ಹೆಂಗಿದ್ದಾರೆ ಗುರುಗಳೇ ನೋಡಿ ಗುರುಗಳೇ. ಹೌದು ಹೌದು ಹೌದವ್ವ. ಅಂದ್ರೆ ಈಗ ಒಂದು ಅಂದ್ರೆ ಮುಗೀತಾ ಇನ್ನೂ ಇದೆಯಾ? ಇಲ್ಲ ಗುರುಗಳೇ, ಮುಗೀತಾ. ಆಮೇಲೆ ನಮ್ಮ ಯಜಮಾನ್ರದ್ದು ಹೇಳ್ತೀನಿ ಗುರುಗಳೇ. ಹೇಳುವ ಏನ್ ನಿಮ್ ಕತೆ? ನಮ್ ಕತೆ ಏನು ಇಲ್ಲ ಗುರುಗಳೇ. ಮದ್ವೆ ಆಗಿ 10 ವರ್ಷ 11 ವರ್ಷ ಆದ್ರೂ ಮಕ್ಳಾಗ್ಲಿಲ್ಲ ಗುರುಗಳೇ. ತವ್ರ ಮನೇಲಿ ಆತರ ಯೋಚನೆ ಗುರುಗಳೇ. ಗಂಡನ ಮನೆ ಬಂದ್ಮೇಲೆ ಈಗ ಯಜಮಾನ್ರೇನ ಒಳ್ಳೆಯವ್ರೆ ಗುರುಗಳೇ. ಆದ್ರೆ ಸಮಸ್ಯೆ ನಂದಿಲ್ಲ ಗುರುಗಳೇ, ಅದು ಯಾರ್ದಂತೂ ನನ್ಗೆ ಹೇಳಕ್ ಆಗಲ್ಲ. ಆದ್ರೆ 10 ವರ್ಷ 11 ವರ್ಷ ಆಯ್ತು ಗುರುಗಳೇ, ಮಕ್ಳಾಗ್ಲಿಲ್ಲ. ಇವಾಗ ಏನು ಅಂದ್ರೆ ನಮ್ಮ ಅತ್ತೆ ಮಾವನ ಟೈಮ್ ಕೊಡ್ತಾರೆ ಗುರುಗಳೇ. ಈ ತಿಂಗಳು ಇತ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ತಿಂಗಳು ನನ್ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ. ಈ ತಿಂಗಳು ಬರೇ ಇದೇ ತರ ಟೈಮ್ ದಿನ ಒಂದೊಂದ್ ತಿಂಗಳು ಟೈಮ್ ಕೊಟ್ಕೋತಾ ಹೋಗ್ತಾರೆ ಗುರುಗಳೇ. ಈ ತಿಂಗಳು ಮಗ ಇರ್ಲಿಲ್ಲ ಅಥವಾ ಈ ತಿಂಗಳು ನೀವು ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಮದುವೆ ಮಾಡ್ತೀನಿ ನಮ್ಮ ಮಗನ್ಗೆ ಅಂತ? ಮುಂದಿನ ತಿಂಗಳು ಗ್ಯಾರಂಟಿ ಇನ್ನೊಂದ್ ಲಗ್ನ, ಇಲ್ಲಾಂದ್ರೆ 3 ತಿಂಗಳು ಟೈಮ್ ಕೊಡ್ತೀವಿ, ಅಷ್ಟೊತ್ತಿನಿಂದಲೂ ಮತ್ತೊಂದ್ ಮದ್ವಿ. ನಿಮ್ಗೋ ಮಗನ್ಗೋ? ಮಗನಿಗೆ ಮಾಡೋದು ಗುರುಗಳೇ. ಅವ್ರಿಗೆ ಯಾರ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ಗುರುಗಳೇ, ಇದುವರೆಗೂ ಹೇಳಿಲ್ಲ. ಅಂದ್ರೆ ಎಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳದೆ ಆ ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ ಸಮಸ್ಯೆ ಎಲ್ಲಿದೆ ಅಂತ ತಿಳಿಸೋದು ನಿನ್ ಕರ್ತವ್ಯ ಅಲ್ವನವ್ವ? ಗುರುಗಳೇ ಹೇಳಕ್ಕಾಗಲ್ಲ, ಬಿಟ್ಕೊಡಕ್ ಆಗಲ್ಲ ಗುರುಗಳೇ, ಅಷ್ಟು ಒಳ್ಳೆಯವ್ರನ್ನ. ಆಯ್ತು, ಈಗ ಸರಿ ಆಯ್ತು, ಒಳ್ಳೆಯವ್ರು ಸರಿ, ಎಲ್ಲ ಸರಿ. ಆದರೆ ನಿನ್ನ ಗಂಡನ ಕುರಿತಾಗಿ ಆತನಿಗೆ ಕಳಂಕ ಬರಬಾರ್ದು, ಆತನಿಗೆ ಅಪಚಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬಳು ಹೆಂಡತಿಯಾಗಿ ನೀನು ಆ ಅಪವಾದಗಳನ್ನು ಸಹನೆ ಮಾಡ್ತೀಯ ಅನ್ನೋದಾದರೆ, ಒಬ್ಬ ಗಂಡ ಹಾಗೆ ಹೆಂಗಿರಬೇಕು? ಅಯ್ಯೋ ನನ್ನದೇ ತಪ್ಪಿದ್ರು, ನನ್ನಲ್ಲೇ ದೋಷ ಇದ್ದರು, ನನ್ನ ಹೆಂಡತಿ ನನಗೋಸ್ಕರ ಇದನ್ನೆಲ್ಲ ಸಹನೆ ಮಾಡ್ತಿದ್ದಾಳೆ, ಹಾಗಾಗಿ ನನ್ನ ಅಪ್ಪ ಅಮ್ಮನನ್ನು ಬಾಯಿ ಮುಚ್ಚೋದು ನನ್ನ ಕರ್ತವ್ಯನಪ್ಪ ಅಂತ ಗಂಡ ಅಂದ್ಕೊಂಡಾಗ ನಿನ್ನ ಸಹನೆಗೆ ಅರ್ಥ ಇದೆ. ಇಲ್ಲ ಗುರುಗಳೇ, ಅವ್ರು ಏನು ಮಾತಾಡಲ್ಲ ಅವ್ರ ಅಪ್ಪ ಅಮ್ಮನ ಎದುರುಗಡೆ. ಮದುವೆ ಮಾಡಿದ್ರೆ ಆಗ್ತಾರ ಇನ್ನೊಂದ? ಇಲ್ಲ ಗುರುಗಳೇ, ಆತರ ಏನ್ ಬುದ್ಧಿ ಇಲ್ಲ. ಅಲ್ಲ, ಅವ್ರ ಅಪ್ಪ ಅಮ್ಮ ಹೇಳ್ತಾರಲ್ಲವಾ? ಅವ್ರ ಅಪ್ಪ ಅಮ್ಮ ಹೇಳ್ತಾರ, ಅವ್ರೇ ನೋಡ್ಕೊಳ್ಳಿ, ಅವರೇ ಮದ್ವೆ ಹಾಕೊಳ್ಳಿ, ನಾನೇನ್ ಆಗಲ್ಲ ಅಂತಾರೆ ಗುರುಗಳೇ. ಗಂಡನದ್ದೇ ಈ ಮಟ್ಟಿನ ಬೆಂಬಲ ಅಥವಾ ಈ ಮಟ್ಟಿನ ಹೊಂದಾಣಿಕೆ ಇರಬೇಕಾದ್ರೆ, ಅಥವಾ ಸತ್ಯವನ್ನು ಅರಿತುಕೊಂಡು ಯಾರಲ್ಲಿ ದೋಷ ಇದೆ ಎಂದು ತಿಳ್ಕೊಂಡು ನಿನ್ನ ಪರವಾಗಿದ್ದಾರೆ ಅಂದರೆ, ಈಗ ಹೌದು ಅತ್ತೆ ಮಾವನಿಗೆ ಅದು ನಿನ್ನ ಅತ್ತೆ ಮಾವ ಅಂತ ಅಲ್ಲ, ನಿನ್ನ ತಮ್ಮನಿಗೊಂದು ಮದುವೆ ಆಗಿ ಅಲ್ಲಿ ಒಂದು ಮಗು ಆಗದೆ ಇದ್ರೂ ಕೂಡ ತಂದೆಯೋ ನಿನ್ ತಂದೆಯೋ ತಾಯಿಯೋ ಒಂದು ಮಾತು ಹಿಂಗಂತಾರೆ. ಅಯ್ಯೋ ಗುರುಗಳೇ, ಅಷ್ಟೇ ಅಂದ್ರೆ ನಾನು ಸುಮ್ನೆ ಆಗ್ತೀನ ಗುರುಗಳೇ. ಪ್ರತಿದಿನ ಇವ್ರ ಗಂಡ್ಮಕ್ಳು ಮನೆಗಿರಲ್ಲ ಗುರುಗಳೇ, ಪ್ರತಿದಿನ ಟಾರ್ಚರ್ ಗುರುಗಳೇ. ಇರೋದ ಸತ್ತೋಗೋದ ಯಾವ್ದು ಗೊತ್ತಾಗ್ತಾ ಇಲ್ಲ ಗುರುಗಳೇ ನಮ್ಗೆ. ಅಲ್ಲಿ ಹೊಡೆದ್ರೆ ಆ ತರ, ಇಲ್ಲಿ ಹೊಡೆದ್ರೆ ಈ ತರ, ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ ಗುರುಗಳೇ. ಎಷ್ಟು ಒಂದೊಂದ್ಸರಿ ಸತ್ತೋಗ್ಬಿಟ್ರೆ ಯಾವ್ದು ಇರಲ್ಲ ಅನ್ಸುತ್ತೆ ಗುರುಗಳೇ. ಇದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ಗುರುಗಳೇ.
ಹೇಳ್ಕೊಳಕ್ಕಾಗಲ್ಲ. ಇವಾಗ ಚೆನ್ನಾಗ್ ಆಗ್ತಾ ಇದಾರೆ, ಅವಂತವೆಲ್ಲ ಹೇಳ್ಬಾರ್ದು ಅಂತೇಳಿ ಯಾವ್ದು ಹೇಳ್ಕೊಳಕ್ಕಾಗಲ್ಲ ಗುರುಗಳೇ. ಅಳಬೇಡವಾ, ಅಳಬೇಡ. ಇರಲಿ ತೊಂದರೆ ಇಲ್ಲ. ಈಗ ಪಾಪ ಏನು ದುಃಖ, ಏನು ಒಂದಷ್ಟು ನಿನ್ನ ಮನೆಯಲ್ಲಿರೋರ ನಡುವೆನೇ ಅಥವಾ ನಿನ್ನ ಮನೆಯಲ್ಲಿರೋರೇ ಈ ರೀತಿ ಬೆಂಕಿ ಉಳಿದಾಗ ಅದು ಸ್ವಲ್ಪ ಕಷ್ಟ. ಹೌದು, ಸ್ವಲ್ಪ ಈ ಸಮಯದಲ್ಲಿ ಒಂದು ಅರ್ಥ ಮಾಡ್ಕೋ, ಗಂಡ ನಿನ್ನ ಪರ ಇದ್ದಾರೆ, ಗಂಡ ಇದನ್ನು ಅರ್ಥ ಮಾಡ್ಕೊಂಡು ನಡೀತಾರೆ. ಇಲ್ಲಿ ನೋಡವ, ಅತ್ತೆ ಮಾವನ ಈ ಮಾತನ್ನು ನೀನು ತುಂಬ ಸಾವಿನ ಹಂತದವರೆಗೂ ಯೋಚನೆ ಮಾಡೋದು ಒಳ್ಳೆಯದಲ್ಲ. ಇಲ್ಲಿ ನಿನ್ನ ಗಂಡ ಯಾವತ್ತಾದರೂ ಇಲ್ಲ ಕಣೆ, ನಾನು ಇನ್ನೊಂದು ಮದುವೆ ಆಗ್ತೀನಿ, ನಿನ್ನಂಥವಳನ್ನ ಕಟ್ಕೊಂಡು ನಾನು ಹಾಳಾಗ್ಬಿಟ್ಟೆ, ನನ್ನ ಬದುಕಲ್ಲಿ ಏನೂ ನೆಮ್ಮದಿ ಆಗಿಲ್ಲ, ನೀನು ಬಂದಿದ್ದೆ ನನ್ನ ಜೀವನ ಹಾಳಾಗೋಯ್ತು ಅಂತ ಈ ಮಟ್ಟಿಗೆ ಗಂಡ ಕೆಟ್ಟು ನಿಂತರೆ, ಒಂದು ಹೆಣ್ಣಾಗಿ ಕೇಳಿಸ್ಕೊ, ಒಂದು ಹೆಣ್ಣಾಗಿ ನಿನಗೆ ಹೌದಪ್ಪ ಈಗ ತವ್ರ ಮನೆಯಲ್ಲೂ ಯಾವ ಬೆಂಬಲವೂ ಇಲ್ಲ ಅಥವಾ ಅಲ್ಲೂ ತುಂಬ ರೀತಿಯ ಕಷ್ಟಗಳಿದ್ದಾವೆ, ಇಲ್ಲಿ ನೋಡಿದ್ರೆ ಗಂಡ ಈ ರೀತಿ, ಅತ್ತೆ ಮಾವ ಈ ರೀತಿ, ಆಗ ಒಂದು ಹೆಣ್ಣು ಪಾಪ ಸಾವಿನ ಯೋಚನೆ ಮಾಡ್ತಾಳೆ. ಬಟ್ ನಾನು ಹೇಳೋದವ, ನಿನ್ನ ಮನಸ್ಸಿನಲ್ಲಿ ಎಲ್ಲಿವರೆಗೂ ನನ್ನ ಅತ್ತೆ ಹಿಂಗಂತಾಳೆ, ನನ್ನ ಮಾವ ಹಿಂಗಂತಾರೆ, ಅಥವಾ ಊರಿನವ್ರು ಹಿಂಗಂತಾರೆ, ನಮ್ಮ ತಾಯಿ ವಿಚಾರಕ್ಕೆ ಹಿಂಗಂತಾರೆ, ಆಗ ನೋಡಬೇಕು ಅಂದರೆ ಭಗವಂತ ಎಲ್ಲೆಲ್ಲೆಲ್ಲಿ ಸ್ವಲ್ಪ ತೊಂದರೆ ಕೊಟ್ಟ, ಎಲ್ಲೆಲ್ಲಿ ಸ್ವಲ್ಪ ನಷ್ಟ ಉಂಟು ಮಾಡ್ದ, ಎಲ್ಲೆಲ್ಲಿ ಸ್ವಲ್ಪ ಬುದ್ಧಿ ಕೆಡಿಸ್ದ, ಅಲ್ಲೆಲ್ಲ ಮತ್ತೆ ಸರಿ ಮಾಡ್ಕೊಂಡು ಬಂದೇ ಇದ್ದಾನೆ. ಮತ್ತು ನಿನ್ನ ತಾಯಿದು ಸರಿ ಹೋಯಿತು, ಮತ್ತು ಸಾಲ ತೀರ್ತು, ಮತ್ತು ನಿನ್ನ ತಮ್ಮಂದಿರು ಒಳ್ಳೆ ಧರ್ಮದ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ನಿಮ್ಮನ್ನು ಒಂದು ದಾರಿ ಕಾಣಿಸಿ, ನಿಮ್ಮೆಲ್ಲರಿಗೂ ತಂದೆ ಸರಿ ಹೋದರು, ತಮ್ಮ ಸರಿ ಹೋದರು, ಅಮ್ಮ ಸರಿ ಹೋದರು, ಸಾಲಗಳು ತೀರ್ತಾ ಬಂದು ಒಳ್ಳೆಯ ಮನೆಗೆ ಸಿಕ್ಕೆ, ಗಂಡ ಒಳ್ಳೆಯವರು. ಅಂದರೆ ನೀನು ಭಾವಿಸ್ತಾ ಇದ್ದೀಯಾ ಅತ್ತೆ ಮಾವ ಅನ್ನೋ ವಿಚಾರ ಅಥವಾ ಊರಿನವ್ರು ನಮ್ಮ ಅಮ್ಮನನ್ನು ಆಡ್ಕೊಳ್ಳೋ ವಿಚಾರ ಅಂದರೆ ನನ್ನ ಜೀವನದಲ್ಲಿ ಎಲ್ಲವೂ ಸರಿ ಇರಬೇಕು ಅನ್ನೋದನ್ನು ನೀನು ಯೋಚನೆ ಮಾಡ್ತಿದ್ದೀಯ. ಸಾಧ್ಯವೇ ಇಲ್ಲ. ಅಂದರೆ ನಿನ್ನ ಬದುಕಲ್ಲಿ ಗಂಡ ಸರಿ ಇದ್ದಾರೆ, ತಮ್ಮ ಸರಿ ಇದ್ದಾರೆ, ಅಮ್ಮ ಸರಿ ಇದ್ದಾರೆ, ಅಥವಾ ಏನೋ ಒಂಚೂರು ಒಳ್ಳೇದು ನಡೀತಾ ಇದೆ, ಆದರೆ ಅತ್ತೆ ಮಾವ ಅನ್ನೋದು ಒಂಚೂರು ಯಾಕೋ ಹಾಗೆಯೇ ಉಳ್ಕೊಂಬಿಡ್ತು ಆ ದೋಷ. ಅಥವಾ ಅವರು ಇವಳು ಮಗುವೇ ಇರ್ತಾ ಇಲ್ಲ, ಈ ತಿಂಗಳು ಮಗು ಹೆರದೆ ಹೋದರೆ ಅಥವಾ ಈ ತಿಂಗಳು ನೀನು ಪ್ರೆಗ್ನೆಂಟ್ ಆಗದೆ ಹೋದರೆ ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀವಿ. ನೋಡವ, ಒಂದು ಸರಿ ಮಾಡಿದ್ರೆ ಒಂದು ತಾಪತ್ರೆ ಶುರುವಾಗುತ್ತೆ. ಬದುಕು ಅಂದರೆ ಹಾಗೆ, ನಾವು ಅದು ಚೆನ್ನಾಗಿದ್ದರೆ ಅದು ಬದುಕು ಅನ್ಸ್ಕೊಳ್ಳಲ್ಲ. ಇಲ್ಲಿ ನೀನು ಅಂದುಕೊಳ್ಬೇಕು, ಯಾವ ದೇವಸ್ಥಾನಕ್ಕೆ ಹೋದಾಗ ಪೂಜಾರಿ ನನ್ನನ್ನು ಪ್ರೀತಿ ಮಾಡ್ತಾನೋ, ನನ್ನನ್ನು ಗೌರವಿಸ್ತಾನೋ ನನಗೆ ಬೇಡವಾ, ನಾನು ಬಂದಿರೋ ದೇವ್ರು ನೋಡಲಿಕ್ಕೆ. ನನಗೆ ಪೂಜಾರಿ ಯಾಕೋ ಒಂದು ಹೂ ಕೊಡೋ ಅಥವಾ 3 ಹೂ ಕೊಟ್ಟ, ಅಥವಾ 3 ಹೂ ಕೊಡೋ ಕಡೆ 2 ಹೂ ಕೊಟ್ಟ, ಅಥವಾ ಪೂಜಾರಿ ನನ್ನ ಜೊತೆ ಚೆನ್ನಾಗಿ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ದೇವಸ್ಥಾನದಿಂದ ಕೋಪದಲ್ಲಿ ಹೊರಗಡೆ ಬರಬಾರ್ದು. ನಾನು ಬಂದಿರೋದು ಭಗವಂತನನ್ನು ನೋಡಲಿಕ್ಕೆ, ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಭಗವಂತನ ದರ್ಶನ ಮಾಡಲಿಕ್ಕೆ. ಇಲ್ಲಿ ನಾನು ಬಾಳ್ಲಿಕ್ಕೆ ಬಂದಿರೋದು ಗಂಡನ ಜೊತೆ. ಅದರ ನಡುವೆ ಅತ್ತೆ ಮಾವನು ಕೂಡ ಬಹಳ ಮುಖ್ಯ, ಹೌದು. ಆದರೆ ನನ್ನದಲ್ಲದ ದೋಷವನ್ನು ನನ್ನ ಮೇಲೆ ಹೊರಿಸುವ ಅಥವಾ ಅವರ ಮಗನ ತಪ್ಪಿದ್ದರೂ ಅದನ್ನು ನನ್ನ ಮೇಲೆ ಹಾಕುವ ಈ ದುರ್ಬುದ್ಧಿ ಇದ್ದಾಗ ಅವರನ್ನು ಎಷ್ಟು ಇಡಬೇಕು ಅಷ್ಟೇ ಇಡಬೇಕು. ನೋಡವಾ, ಇಂಥದ್ದೇನೋ ಅತ್ತೆ ಮಾವ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದು ಕೂಡ ನಾನು ಇವ್ರಿಗೆಲ್ಲ ಇಟ್ಟು ಮಾಡಿಕ್ಕಾಗಲ್ಲ, ನಾನು ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಬಾ, ಎಲ್ಲ ಅತ್ತೆ ಮಾವ ದೇವ್ರಂಗಿರ್ತಾರೆ. ಅವರನ್ನು ಕಡೆಗಣಿಸಿ ಕಾಲು ಕಸ ಮಾಡಿಕೊಂಡು ಗಂಡನನ್ನು ಕರ್ಕೊಂಡು ಬೇರೆ ಮನೆ ಮಾಡ್ಕೊಳ್ಳೋ ಆ ಸೊಸೆಯರ ಸೊಕ್ಕು ಇದೆಯಲ್ಲ, ಅದು ನಿನಗೆ ಬಂದಿಲ್ಲ. ನೀನು ಅವರಿಂದಲೇ ನೋವು ಅನುಭವಿಸ್ತಾ ಇದ್ರು ಕೂಡ ನೀನು ಅಲ್ಲೇ ಇದ್ದೀಯಾ? ಇಲ್ಲ ಗುರುಗಳೇ, ನಮ್ಮ ಯಜಮಾನ್ರು ಗೌರ್ಮೆಂಟ್ ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ವಿ ಗುರುಗಳೇ. ಅಂದ್ರೆ ನಿನ್ನ ಅತ್ತೆ ಮಾವನಿಗೆ ನೀನು ಡೈಲಿ ಇಟ್ಟು ಮಾಡಿ ಇಕ್ತಾ ಇಲ್ಲ? ಇಲ್ಲ ಗುರುಗಳೇ, ಇವಾಗ 1 ವರ್ಷ ಆಯ್ತು. ಚೆನ್ನಾಗೇ ಇದ್ದೆ ಗುರುಗಳೇ. ಅವ್ರು ಅನ್ನೋದು ಎಲ್ಲ ಕೇಳಿಸ್ಕೊಂಡು ಅಲ್ಲಿ ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಗಾಡಿ ಓಡಿಸ್ತಾರೆ ಗುರುಗಳೇ. ಅಂದ್ರೆ ನೀನ್ ಅತ್ತೆ ಮಾವನ್ ಬಿಟ್ಟು ನೀನು ಸಪರೇಟ್ ಬರ್ಲಿಕ್ಕೆ ಕಾರಣ ಏನು? ಇವ್ರಿಗೆ ಊಟ ಮಾಡಕ್ಕೆ ತೊಂದ್ರೆ ಆಯ್ತು ಗುರುಗಳೇ, ಮನೆ ಮಾಡಿದ್ರು ನಮ್ಮ ಮನೆಯವರು. ಆಯ್ತು, ನಾನು ಅದಕ್ಕೆ ಏನ್ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಬಂದಿಲ್ಲ ಗುರುಗಳೇ. ಅದನ್ನೇ ಹೇಳಿದ್ದು, ಹೊರಗಡೆ ಬರೋದಿಕ್ಕೊಂದು ಶುದ್ಧ ಕಾರಣ ಇದೆಯಲ್ಲವಾ? ಅವ್ರ ಅಮ್ಮನ ಅವರೇ ಇದು ಮಾಡಿ ನಮ್ಮನ್ನ ಯಜಮಾನ್ರೆ ಕರ್ಕೊಂಡ್ ಬಂದಿರೋದು. ತೊಂದ್ರೆ ಇಲ್ಲ. ಆದ್ರೆ ಇಲ್ಲಿ ನಾನು ಸತ್ತು ಬಿಡ್ತೀನಿ ಅಥವಾ ನಂಗೆ ಸಾಯಂಗಿ ಇದನ್ನೆಲ್ಲ ಯಾಕೆ? ನೋಡುವ, ಅತ್ತೆ ಮಾವನಿಂದ ದೂರ ಇದ್ದೀಯಾ, ಗಂಡ ನಿನ್ನ ಪರ ಇದ್ದಾರೆ, ಗಂಡ ಅದನ್ನು ಅರ್ಥ ಮಾಡ್ಕೊಂಡು ಹೋಗೋರಿದ್ದಾರೆ. ಇವನ್ ಅತ್ತೆ ಮಾವನನ್ನು ಕೂಡ ಅವ್ರು ಏನೇ ಅನ್ಲಿ, ಅವ್ರ ಅತ್ತೆ ಮಾವ ಅವ್ರ ದೇವ್ರ ಸಮಾನ. ಇಲ್ಲಿ ನಿನ್ನ ತಂದೆ ತಾಯಿಗೆ ಒಳ್ಳೇದಾಗ್ಲಿ ಅಂತ ನೀನು ಹೆಂಗೆ ಹಾರೈಸ್ತೀಯೋ, ಇಲ್ಲಿ ಅತ್ತೆ ಮಾವನಿಗೆ ಒಳ್ಳೇದಾಗಲಿ ಅಂದ್ರೆ ನಿನ್ನ ಮಡ್ಲಿಗೂ ನಿನ್ನ ಮಡ್ಲು ತುಂಬುತ್ತೆ ಅಥವಾ ಏನೋ ಒಳ್ಳೇದಾಗುತ್ತೆ ಮುಂದೆ 1-2 ವರ್ಷ. ಸುಮ್ಮನಿರು.
ಅದಕ್ಕೆ ಆದರೆ ಇಲ್ಲಿ ಆಗುತ್ತೋ ಆಗಲ್ವೋ ಅದೆಲ್ಲವನ್ನು ಮೀರಿ ಕಟ್ಕೊಂಡಿದ್ದೀನಿ ಗಂಡ, ಆತನೇ ದೇವರ ಸಮಾನ. ಅವನ ಸೇವೆ ಮಾಡ್ತಾ ಅಥವಾ ಅವನ ಜೊತೆ ಚೆನ್ನಾಗಿ ಬದುಕೋದಷ್ಟೇ. ಯಾವ ಮಕ್ಕಳಿದ್ದವರೆಲ್ಲ ಚೆನ್ನಾಗಿದ್ದಾರೆ ಅಂತ ಏನಿಲ್ಲ, ಮಕ್ಕಳಿಲ್ಲದವರೆಲ್ಲ ಹಾಳಾಗೋಗಿದ್ದಾರೆ ಅಂತಲೂ ಹೇಳಿಲ್ಲ. ಭಗವಂತ ಏನು ಕೊಡಬೇಕು ಕಾಲಕ್ಕೆ ಕೊಟ್ಟೇ ಕೊಡ್ತಾನವ. ಸ್ವಲ್ಪ ಸಹನೆ ಇರಲಿ. ಇಲ್ಲಿ ದೋಷ ಏನಿದೆ ಅದು ನಿನ್ನ ಅಂತರಂಗಕ್ಕೆ ಗೊತ್ತು. ಡಾಕ್ಟರ್ ಸಲಹೆ, ವೈದ್ಯಕೀಯ ನೆರವನ್ನು ತಗೊಳ್ಬೇಕು ನೀವು, ಆಯಿತಾ? ಸೊ ನಿಮ್ಮ ಗಂಡ ಭಾಳ ಗೌರವಾನ್ವಿತವಾಗಿ ನಿಮ್ಮನ್ನು ನಡೆಸ್ಕೊಳ್ತಾರೆ. ಈ ವಿಚಾರದಲ್ಲಿ ಲೋಕ ಏನನ್ನುತ್ತೆ, ಅದರಲ್ಲೂ ನಿಮ್ಮ ಅಮ್ಮನ ವಿಚಾರ ನೋಡುವ. ಇಲ್ಲಿ ಸ್ವಲ್ಪ ಬುದ್ಧಿ ಕೆಟ್ಟಿದೆ ಅಥವಾ ಇನ್ಯಾವುದೋ ಕಾರಣಕ್ಕೆ ನಿಮ್ಮ ಅಮ್ಮನನ್ನು ಸರಿ ಹೋದ ಮೇಲೂ ಕೂಡ ಇವಳು ಹುಚ್ಚಿಡ್ದಿತ್ತು, ಅಪ್ಪ ಗಂಡು ನೋಡಿದ್ರೆ ಹಂಗೆ, ಹೆಂಡ್ತಿ ನೋಡಿದ್ರೆ ಹಿಂಗೆ, ಇವ್ರ ಮನೆ ಹೆಂಗಿರುತ್ತೋ ಏನೋ ಹಂಗಂದವರೆಲ್ಲ ಏನಾದರೂ ಅಂತಲೂ ನೀನು ಕಣ್ಮುಂದೆ ನೋಡಿದೀಯ. ನಿನ್ನ ಮನೆ ಚೆನ್ನಾಗೇ ಇದೆ ಹಾಗೆ ನೋಡಿದ್ರೆ, ಚೆನ್ನಾಗೇನೋ ಇದ್ದಾರೆ ಗುರುಗಳೇ. ಬಟ್ ಯಾವ್ರಿವ್ರು ನಿಮ್ಮ ಬಗ್ಗೆ ಮಾತೇ ಆಡಬಾರ್ದು ಅಂದ್ರೆ ಅವ್ರನ್ನೆಲ್ಲ ಸುಟ್ಟು ಹಾಕ್ಬೇಕಷ್ಟೇ. ಅದು ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ ಗುರುಗಳೇ. ಮೊದಲು ಅರ್ಥ ಮಾಡ್ಕೋ, ನನ್ನ ಮನೆಗೆ ಸೊಳ್ಳೆಗಳು ಬರ್ದಂಗೆ ನಾನು ಕಾಪಾಡ್ಕೊಳ್ಬೇಕೆ ಹೊರತು ಊರಲ್ಲಿರೋ ಸೊಳ್ಳೆನೆಲ್ಲ ನಾನು ಹೊಡಿಯೋಕ್ಕಾಗಲ್ಲ. ನನ್ನ ಮನೆ ಒಳಗಡೆ ಬಂದು ನನಗವು ತೊಂದರೆ ಕೊಡಬಾರ್ದು. ಹಂಗೆ ನಿನ್ನ ಮನಸ್ಸಿನೊಳಗಡೆ ಈಗ ಯಾರೋ ನಿನ್ನ ಪಕ್ಕ ಕೂತವ್ರೆ, ನಿನಗೆ ಕೇಳಿಸೋ ಥರನೇ ನಿನ್ನ ತಾಯಿ ಬಗ್ಗೆ ಏನೋ ಅಂದರು ಅಥವಾ ನಿನ್ನ ಬಗ್ಗೆನೂ ಏನೋ ಅಂದರು, ಅದನ್ನು ನಿನ್ನ ತಾಯಿನೇ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದಾಗ ನಿನಗೆ ಯಾಕೆ ಬೇಕದೆಲ್ಲ? ನೀನು ಫಸ್ಟ್ ಆಫ್ ಆಲ್ ಮಗು ಆಗಬೇಕು ಅಥವಾ ಒಂದೊಳ್ಳೆ ರೀತಿಯಲ್ಲಿ ನಮ್ಮ ಸಂಸಾರವೂ ಕೂಡ ಇರಬೇಕು. ಮನೆ ಮನಸ್ಸುಗಳಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇರಬೇಕು. ಗಂಡನಲ್ಲಿ ದೋಷ ಇದೆ ಅನ್ನೋದು ಅಷ್ಟೇ ಅಲ್ಲ, ನಿನ್ನಲ್ಲಿರೋ ದೋಷಗಳು ವೈದ್ಯಕೀಯವಾಗಿ ಗೊತ್ತಾಗದೇ ಇರಬಹುದು, ಬಟ್ ನಿನ್ನಲ್ಲಿ ಈ ಬುದ್ಧಿ ಇದೆಯಲ್ಲ ಇದು ಕೂಡ ದುರಂತವೇ. ಹೌದು ಗುರುಗಳೇ. ಯಾಕಂದ್ರೆ ಈ ಕೊರಗುಗಳಿದ್ದಾವಲ್ಲ ನಿನ್ನ ಮನೆಗೆ ಬರುವ ಭಾಗ್ಯಗಳನ್ನು ಬಾಗ್ಲಲ್ಲೇ ತಡೆದು ಬಿಡ್ತಾವೆ. ಅದೇನಾದರೂ ಆಗಲಿ ರೀ, ನನ್ನ ತಾಯಿ ಸರಿ ಹೋದ್ರು, ನನ್ನ ಗಂಡ ಒಳ್ಳೆ ರೀತಿಯಲ್ಲಿದ್ದಾರೆ, ನನ್ನ ಗಂಡನಿಗೆ ನಾನು ನಿಯತ್ತಾಗಿದ್ದೀನಿ, ನನ್ನ ಅತ್ತೆ ಮಾವ ನನ್ನನ್ನು ಬ್ಯಾನರ್ ಹಾಕ್ಸ್ಬಿಟ್ಟು ಇವಳು ಸರಿ ಇಲ್ಲ ಅಂತ ಹೇಳಲಿ, ನಾನು ನನ್ನ ಅತ್ತೆ ಮಾವನ ದೇವ್ರ ಥರನೇ ನೋಡ್ತೀನಿ. ಅವ್ರು ನನಗೆ ಏನಂದ್ರು ಏನು ಮಾಡಿದ್ರು ಕೂಡ, ಯಾಕೆ ಭಾಳ ಮುಖ್ಯವಾಗಿ ನನ್ನ ಗಂಡನೇ ನನ್ನ ಪರ ಇರಬೇಕಾದ್ರೆ ಜಗತ್ತು ನನ್ನ ವಿರುದ್ಧ ಬಂದರೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನಂಗಿರಬೇಕು. ಇವತ್ತು ಕರೆ ಮಾಡೋ ಎಷ್ಟೋ ಸಾವಿರಾರು ಹೆಣ್ಮಕ್ಳು ಪರಿಸ್ಥಿತಿ ಏನಂದರೆ, ಸ್ವಾಮಿ ಗುರುಗಳೇ ಅತ್ತೆ ಮಾವ ಬಾಯಿಗೆ ಬಂದಂಗೆ ಮಾತಾಡಲಿ, ನನ್ನ ಗಂಡ ನನ್ನನ್ನು ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋ ಕಾಲ ಬಂದಿದೆಯವ. ಯಾಕಂದ್ರೆ ಅಂತಿಮವಾಗಿ ಅವರೇ ತಾನೇ ನಿಮ್ಮ ಜೊತೆ ಇರೋದು. ಆದರೆ ನಿಂದೆಲ್ಲ ಉಲ್ಟ. ಅಂದರೆ ಅವರೂ ಚೆನ್ನಾಗಿರಬೇಕು, ಅವರೂ ಕೂಡ ನಿನ್ನ ಕಷ್ಟ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ಧರ್ಮ. ಹೌದು, ಬಟ್ ಅವ್ರು ಹಂಗಿಲ್ವೇ. ಅದಕ್ಕೇನು ಮಾಡಬೇಕು? ಅಯ್ಯೋ 6 ಸಿಗೋ ಕಡೆ 3 ಸಿಕ್ತು ಅಂದ್ರೆ ಖುಷಿ ಪಡ್ಬೇಕವ. ನಂಗೆ 6 ಬೇಕು ಇಲ್ಲಾಂದ್ರೆ ನಾನು ಸಾಯ್ತೀನಿ ಅಂದರೆ ಆಯಿತು, ಒಂದು ವಾರ ತಿಥಿ ಮಾಡಿ ಉಣ್ತಾರೆ, ಫೋಟೋಗೆ ಹಾರ ಹಾಕ್ಬಿಟ್ಟು ಅವ್ರ ಜೀವನ ಮಾಡ್ತಾರೆ, ನೀನು ಇನ್ನೊಂದು ಮದುವೆ ಆಗ್ಲಿಕ್ಕೆ ನೀನೇ ದಾರಿ ಮಾಡಿಕೊಡ್ತೀಯ ಅಷ್ಟೇ. ಅದು ಹಂಗಲ್ಲ. ಅದು ಸ್ವಲ್ಪ ಸಹನಾಮಯಿಯಾಗಿರಬೇಕು. ಆಯ್ತವ, ಇಲ್ಲಿ ನಿಂದೇನೋ ದೋಷ ಇದ್ದು ಇವ್ರು ಹಿಂಗೆ ಅಂದಿದ್ರೆ ನೀನು ದುಃಖ ಪಡಿವೆ. ಭಗವಂತ ನನ್ನನ್ನು ಎಲ್ಲ ರೀತಿಯಲ್ಲೂ ಸರಿಯಾಗೇ ಇಟ್ಟಿದ್ದಾನೆ. ಹಾಗಾಗಿ ಆ ಕೊಂಕು ಮಾತುಗಳು ನಿನ್ನ ತಾಯಿ ಬಗ್ಗೆನೋ ನಿನ್ನ ಮಕ್ಕಳಾಗದೇ ಇರುವ ಈ ಸ್ಥಿತಿಯ ಕುರಿತು ನೋಡುವ, ತಾಯಿನೂ ಸರಿ ಹೋಗಿದ್ದಾರೆ, ನಿನಗೂ ಕೂಡ ಮಡ್ಲು ತುಂಬುತ್ತೆ, ಇದು ನಂಬು, ನಿನಗೆ ಒಳ್ಳೆಯದಾಗುತ್ತೆ. ಆದರೆ ನಿನ್ನ ಅತ್ತೆ ಮಾವನಿಗೆ ಈ ನೆಪವನ್ನಿಟ್ಟುಕೊಂಡು ಹೆದರು ಬೇಡ. ಮತ್ತು ಅವರನ್ನು ಮುಂದೊಂದು ದಿನ ನಿನ್ನ ಮನೆಯೊಳಗಡೆ ನಿನ್ನ ವಾಸ್ತುಗೃಹದಲ್ಲಿ ಇಟ್ಟುಕೊಂಡು ಅವರಿಗೆ ಅನ್ನ ಹಾಕುವ ದಿನ ಬಂದಾಗ ಭಾಳ ಪ್ರೀತಿಯಿಂದ ಅವ್ರ ಸೇವೆ ಮಾಡಬೇಕು. ಇಲ್ಲ ಗುರುಗಳೇ, ಅದೆಲ್ಲ ಮಾಡ್ತೀನಿ ಗುರುಗಳೇ. ಯಾಕಂದ್ರೆ ಅವ್ರಿಲ್ಲದೆ ಅವ್ರ ಮಗ ನನಗೆ ಸಿಕ್ಕಿಲ್ಲ. ಇದೆಂತ ಒಳ್ಳೆಯ ಬುದ್ಧಿ ನೋಡವ ಇದು. ನನ್ನ ಗಂಡ ನನಗೊಂದು ಹೆಂಡತಿ ಸ್ಥಾನ ಅದು ಗಂಡನಿಂದಲೇ. ಹೌದಲ್ಲವಾ? ನನಗೆ ನಾಳೆ ತಾಯಿ ಸ್ಥಾನ ಕೂಡ ಅವರಿಂದ ಆಗುವ ಮಕ್ಕಳಿಂದಲೇ. ಹೌದು, ಅವರಿಂದಲೇ ನನ್ಗಂತ ಒಳ್ಳೆ ಗಂಡ ಸಿಕ್ಕಿದ್ದೇನೆ ಗುರುಗಳೇ. ಹಾಗಾಗಿ ನೀನು ಕನಸಲ್ಲೂ ಕೂಡ ಅವರ ಆಪಾದನೆಗಳು 1000 ಇರಲಿ, ಅದು ಇವತ್ತಿನವರೆಗೂ ನಮ್ಮ ಅಪ್ಪ ಅಮ್ಮನಿಗೂ ಹೇಳ್ಕೊಂಡಿಲ್ಲ, ನನ್ಗೆ ಎದುರುಗಡೆನೂ ಹೇಳ್ಕೊಂಡಿಲ್ಲ ಗುರುಗಳೇ. ನಿಮ್ ವಿಡಿಯೋಸ್ಗಳು ನೋಡ್ಕೊಂಡು ಅಯ್ಯೋ ಎಂತಿಂತವ್ರದ್ದು ಹೆಂಗೆ ಇದೆ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಸುಮ್ನೆ ಆಗಿದ್ದೀನೋ ಗುರುಗಳೇ. ಏನು ನನ್ನ ನಿನ್ನಲ್ಲಿ ಕಂಡ ಪರಮ ಭಾಗ್ಯ ಏನಂದ್ರೆ ಗಂಡ ನಿನ್ ಪರ ಇರೋದು. ಯಾಕಂದ್ರೆ ಇದು ಒಂದು ಭಾಗ್ಯಕ್ಕೋಸ್ಕರ ಎಷ್ಟೇ ಹೆಣ್ಮಕ್ಳು ಒದ್ದಾಡ್ತಾರೆ ಗೊತ್ತಾ? ಹೌದ್ರಿ ಗುರುಗಳೇ.
ಇದು ಪರಮ ಭಾಗ್ಯ ನಿನಗೆ. ನೀನು ನಮ್ಮ ಅಮ್ಮನ ಹಿಂಗಂತವ್ರೆ, ನಮ್ಮ ಅತ್ತೆ ಹಿಂಗಂತವ್ರೆ ಅಂದರೆ ನಿನ್ನ ಇಡೋ ಜೀವನ ಎಷ್ಟು ಗೊತ್ತಿಲ್ಲ. ನೀನು ನಾಳೆನೇ ಹೋಗ್ಬೋದು, ಮುಂದಿನ ತಿಂಗಳು ಹೋಗ್ಬೋದು, ಮುಂದಿನ ವರ್ಷ ಹೋಗ್ಬೋದು, ಎಷ್ಟು ದಿನವೂ ನಮಗೆ ಗೊತ್ತಿಲ್ಲ. ಇರೋ ಅಷ್ಟು ದಿನವೂ ನನಗೆ ಹೀಗೆಲ್ಲ ಹಿಂಗಂದ್ರು, ನಮ್ಮ ಅಮ್ಮನ ಹಂಗೆ ನಡೆಸ್ಕೊಂಡ್ರು, ನಮ್ಮ ಅಮ್ಮನ್ನ ಹಿಂಗಂದ್ರು, ನನ್ನನ್ನು ಹಿಂಗಂದ್ರು ಅಂದರೆ ಇರುವ ಸ್ವಲ್ಪ ಸಮಯವನ್ನು ನಾನು ಹಳೇ ಕೆಟ್ಟ ಘಟನೆಗಳನ್ನ ನೆನಪಾಗೋದಕ್ಕೆ ಮೆಲುಕಾಕೋದಕ್ಕೆ ಕಳೆದು ಬಿಟ್ಟರೆ ಮತ್ತು ಇರೋ ಪುಟ್ಟ ಸಮಯವನ್ನು ಸಂತೋಷವಾಗಿ ಬದುಕಲಿಕ್ಕೆ ಮನುಷ್ಯ ಬಂದಿರೋದು. ಎಷ್ಟು ಎಷ್ಟು ಹಳೆಯ ಎಲ್ಲ ಘಟನೆಗಳು ನಿಮಗೆ ತಾಯಿಗೆ ಏನಂದ್ರು, ನಿನಗೇನಂದ್ರು, ತಮ್ಮನಿಗೇನಂದ್ರು, ಅಪ್ಪನಿಗೇನಂದ್ರು, ನಿನ್ನ ಗಂಡನಿಗೇನಂದ್ರು, ನಿನಗೇನಂದ್ರು, ಇವೆಲ್ಲವೂ ಸಾಧ್ಯವಾದರೆ ಪಾಠವಾಗಬೇಕೇ ಹೊರತು ಕೊರಗಾಗಬಾರ್ದು. ಯಾರನ್ನ ನೀನು ಇದೆಲ್ಲದರಿಂದ ಪಾಠ ಕಲಿತ್ರೆ ನಾಳೆ ನಿನ್ನ ಅಂತರಂಗ ಗಟ್ಟಿಯಾಗುತ್ತೆ. ಯಾರು ಮುಂದೆ ಬಂದು ಬೈದರೂ ಕೂಡ ಹೋಗ ಅದು ನನಗೆ ಕೇಳಿಸೇ ಇಲ್ಲ ಅಂದ್ಕೊಂಡು ನೀನು ಮುಂದೆ ಹೋಗ್ತೀಯ. ಆದರೆ ನೀನು ಇದೆಲ್ಲದರಿಂದ ಇಷ್ಟು ಸೂಕ್ಷ್ಮ ಆಗಿಬಿಟ್ರೆ ಗಂಡನಿಗೂ ಒಂದಿವ್ಸ ಅನ್ಸುತ್ತೆ, ಇದೇನಪ್ಪ ನಮ್ಮ ಅಪ್ಪ ಅಮ್ಮ ಇವಳೊಂದು ಇಷ್ಟೆಲ್ಲ ಅಂತಿದ್ರು, ನಾನು ಇವಳು ಪರ ಇದ್ದರೂ ಕೂಡ ಇವಳು ಯಾವಾಗಲೂ ಕೊರಗುತ್ತಾಳೆ ಇರ್ತಾಳೆ ಅನ್ನೋದು. ಆದರೆ ಇವಳಿಂದ ನನಗೇನು ಸುಖ? ಇಲ್ಲ ಗುರುಗಳೇ, ಅವ್ರ ಎದುರುಗಡೆ ಇವತ್ತಿಗೂ ಹೇಳಿಲ್ಲ ಗುರುಗಳೇ, ನೀವು ನಮ್ಮ ಅಣ್ಣ ಸ್ಥಾನದಲ್ಲಿ, ನನ್ಗೆ ಅಣ್ಣ ಇಲ್ಲ, ನೀವು ನಮ್ಮ ಅಣ್ಣ ಸ್ಥಾನದಲ್ಲಿ ನಿಮ್ ನಂಬರ್ ಕೂಡ ಅಣ್ಣ ಅಂತಾನೆ ಸೇವ್ ಮಾಡ್ಕೊಂಡಿರೋದು ಗುರುಗಳೇ. ಅವಶ್ಯವಾಗಿಯವ ಆ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಇವತ್ತಿಗೂ ಹೇಳಿಲ್ಲ ಗುರುಗಳೇ, ನಿಮ್ಮ ಅಮ್ಮ ಹಿಂಗಂತಿದ್ರು, ನಿಮ್ಮ ಅಪ್ಪ ಹಿಂಗಂತಿದ್ರು, ನಿಮ್ ತಂಗಿ ಗಂಡ ಹಿಂಗಂತಿದ್ರು, ಏನು ಹೇಳಿಲ್ಲ ಗುರುಗಳೇ ನಾನು. ಇಲ್ಲ ತಾಯಿ, ನಿನ್ನ ಗಂಡ ಧರ್ಮ ಬಿಟ್ಟು ನಡೆಯೋದಿಲ್ಲ. ಆತನಿಂದ ನಿನಗೆ ಯಾವ ಅಪಚಾರವೂ ಇಲ್ಲ, ಅಥವಾ ಅವರ ಅಪ್ಪ ಅಮ್ಮನ ಇಚ್ಛೆಯಂತೆ ಈತ ಮದುವೆ ಆಗ್ಲಿಕ್ಕೂ ಒಪ್ಪೋದಿಲ್ಲ. ಯಾಕಂದ್ರೆ ಒಪ್ಪುದಿಲ್ಲ ಗುರುಗಳೇ. ಒಬ್ಬ ಎಜುಕೇಟೆಡ್ ಆಗಿ, ಅದಕ್ಕೂ ಮೀರಿ ಒಬ್ಬ ಸಂಸ್ಕಾರವಂತನಾಗಿ, ತಂದೆ ತಾಯಿಯ ಆ ಕೊರಗೇನಿದೆ ಅಥವಾ ಅತ್ತೆ ಮಾವನ ಆ ಮಾತುಗಳೇನಿದ್ದಾವೆ ಅದು ಲೋಕಧರ್ಮ ತಾಯಿ. ಅದು ನಿನ್ನ ಬದುಕಲ್ಲಲ್ಲ. ಎಂಥ ಪುರಾಣಗಳಲ್ಲೂ ಕೂಡ ಮಕ್ಕಳಾಗ್ಲಿಲ್ಲ ಅನ್ನೋ ಕಾರಣಕ್ಕೆ 10 ಮದುವೆ ಆದವರು ಇದ್ದಾರೆ. ಗುರುಗಳೇ, ಅರ್ಥ ಆಯ್ತಲ್ವಾ? ಹಾಗಾಗಿ ನಾವು ಮಹಾಭಾರತದಲ್ಲಿ ಏನು ಭೀಷ್ಮ ಅಂತ ಕರಿತೀವಿ, ಆ ಭೀಷ್ಮನ ತಂದೆ ಶಂತನು. ಆ ಶಂತನು ಅಯ್ಯೋ ಒಬ್ಬನೇ ಮಗ ಭೀಷ್ಮ, ಅವನು ಕ್ಷತ್ರಿಯ, ಅವನು ಯಾವಾಗಲೂ ಕತ್ತಿ ಯುದ್ಧ ಅಂತಲೇ ಓಡಾಡ್ತಾನೆ, ಒಬ್ಬನೇ ಮಗ ಕತ್ತಿಯಿಂದಲೇ ಅಂತ್ಯವಾಗ್ತಾನೆ, ಇನ್ನು ರಾಜ್ಯ ಮುನ್ನಡೆಸೋಕೆ ಅಥವಾ ಮುಂದೆ ನನ್ನ ಮಕ್ಕಳು ಅಂತ ನನಗೆ ಬೇರೆ ಯಾರೂ ಇಲ್ಲ, ಇರೋನೊಬ್ಬ ಭೀಷ್ಮ, ಇವನು ನೋಡಿದ್ರೆ ಯಾವಾಗಲೂ ಯುದ್ಧ ಶಸ್ತ್ರ ಅಂತಿರ್ತಾನೆ, ನನಗೆ ಇನ್ನೊಂದು ಮದುವೆ ಆದರೆ ಇನ್ನೊಂದು ಚೆನ್ನಾಗಿರುತ್ತೆ, ಆದರೆ ಮಗ ಏನು ಅಂದ್ಕೊಳ್ತಾನೋ ಏನೋ ಅಂತ ಮನಸ್ಸಲ್ಲೇ ಕೊರಗುತ್ತಾ ಇರ್ತಾನೆ. ಭೀಷ್ಮನಿಗೆ ಅರ್ಥವಾಗುತ್ತೆ ನಮ್ಮ ಅಪ್ಪ ಯಾಕೆ ಹಿಂಗೆ ಕೊರಗುತ್ತಾನೆ ಅಂತ. ಏನು ಅಂತ ಬಿಡಿಸಿ ಕೇಳಿದಾಗ ಹೇಳ್ತಾನೆ, ಅಯ್ಯೋ ಮಗನೇ, ಒಬ್ಬ ಮಗ ಅಲ್ಲ ಅಂತಾರಪ್ಪ, ಹಾಗಾಗಿ ನಿನಗೇನಾದರೂ ಆದರೆ ಈ ರಾಜ್ಯದ ಕಥೆ ಏನು ಅಂತ ಒಂದು ದುಃಖ ಕಣಪ್ಪ ಅಂತಾನೆ. ಓಹೋ, ನೀನೇನು ಹೇಳ್ತಿದ್ದೀಯ ನನಗೆ ಅರ್ಥವಾಯಿತು ಅಂತ ಭೀಷ್ಮ ಮಗನೇ ಒಂದು ಸತ್ಯವತಿ ಅನ್ನೋ ಹೆಣ್ಣನ್ನು ಕರ್ಕೊಂಬಂದು ಅಪ್ಪನಿಗೆ ಮದುವೆ ಮಾಡಿಸ್ತಾನೆ. ಅಂದ್ರೆ ನಮ್ಮ ಅಪ್ಪನಿಗೆ ಏನು ಭಯ, ನಾನು ಸತ್ತು ಬಿಟ್ರೆ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ವಲ್ಲ. ಆಗ ಮಗನೇ ಹೋಗಿ ತಂದೆಯ ಆಸೆಯಂತೆ ಒಂದು ಹೆಣ್ಣನ್ನ, ಯಾಕಂದ್ರೆ ಆ ಹೆಣ್ಣನ್ನು ಇವನು ಆಲ್ರೆಡಿ ಅಪ್ಪ ಇಷ್ಟಪಟ್ಟಿರ್ತಾನೆ, ಬಟ್ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿರ್ತಾನೆ ಮಗನಿಗೆ. ಆಗ ಸತ್ಯವತಿಯನ್ನು ತಂದು ಮದುವೆ ಮಾಡ್ತಾನೆ. ಅಲ್ಲಿ ಚಿತ್ರಾಂಗದ ವಿಚಿತ್ರ ವೀರ್ಯ ಅನ್ನೋ 2 ಗಂಡ್ಮಕ್ಳಾಗ್ತಾರೆ. ಅವರಿಗೆ ಜನಿಸಿದವರೇ ಈ ಪಾಂಡು ಮತ್ತು ಧೃತರಾಷ್ಟ್ರ. ಅಂದರೆ ಅದೊಂದು ಮಹಾಭಾರತ, ಅದೊಂದು ಮುಂದೆ ವಂಶವೃಕ್ಷ ಬೆಳೆಯುತ್ತೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೊಂದೆಲ್ಲ ನಿರ್ಧಾರ ತಗೊಂಡಿದ್ದು ಬಹಳ ಉದಾಹರಣೆ ನಮ್ಮ ಪುರಾಣಗಳಲ್ಲೇ ಇದೆ. ಆದರೆ ನಿನ್ನ ಗಂಡ ಈ ವಿಚಾರದಲ್ಲಿ ನಿನ್ನ ಬಗ್ಗೆ ಯಾವುದೇ ರೀತಿಯ ಕಳಂಕವನ್ನು ಹೊರಿಸದೆ ಅದನ್ನು ನಾವು ಗೌರವಯುತವಾಗಿ ತಗೊಳ್ತಿದ್ದಾರೆ ಅಂದರೆ ಅದಕ್ಕೆ ನೀನು ಜೀವನ ಪೂರ್ತಿ ಋಣಿಯಾಗಿರಬೇಕು, ಆಯ್ತಲ್ಲ. ಆದರೆ ಅತ್ತೆ ಮಾವನಿಂದ ಏನು ಮಾತು ಬರ್ತಾ ಇದೆ ಅದು ನಿನ್ನ ಮನೆಯಲ್ಲ, ಎಲ್ಲರ ಮನೆಯಲ್ಲೂ ಬರುತ್ತೆ. ಆದರೆ ಅವ್ರದ್ದೊಂದು ದುಃಖದಲ್ಲೂ ಅಯ್ಯೋ ನಮ್ಮ ಅಮ್ಮನ ಹಿಂಗೆ ಅಂತಾರಲ್ಲ ಅಂತ ನಿನಗೆ ಹೆಂಗಾಯ್ತೋ ಹಂಗೆ, ಅಯ್ಯೋ ವಂಶ ಬೆಳಗೋಕೆ ಒಬ್ಬ ಗಂಡು ಮಗಿಲ್ಲ ಅಥವಾ ಒಂದು ಮಗು ಆಗ್ಲಿಲ್ವಲ್ಲ ಅಂತ ಅವರಲ್ಲೂ ಏನೋ ಕಿಚ್ಚಿರುತ್ತೆ, ಅದು ಹೊರಗಡೆ ಬರುತ್ತೆ, ಬಿಡು ಬರಲಿ. ನಾನು ತಲೆ ಕೆಡಿಸ್ಕೊಂಡಿಲ್ಲ ಗುರುಗಳೇ, ಯಜಮಾನ್ರ ಸುಮ್ಮನೆ ರೋಗ ಅವ್ರದ್ದು. ಯಾಕೆಂದ್ರೆ ಒಂದೊಂದ್ಸರಿ ಮತ್ತೆ ಸಾಯ ಯೋಚನೆ ಬೇರೆ ಹೇಳ್ದಲ್ಲವ ಮತ್ತೆ. ಇಲ್ಲ ಗುರುಗಳೇ, ಒಂದೊಂದ್ಸರಿ ಚುಚ್ಚುತ್ತೈತೆ ಗುರುಗಳೇ. ಚುಚ್ಚುತ್ತೆ, ಯಾವಾಗ ಗಂಡ ತಿರುಗಿ ಬಿದ್ದರೆ ಚುಚ್ಚುತ್ತೆ. ಆದರೆ ಇಲ್ಲಿ ಅತ್ತೆ ನಿನ್ನ ಅಮ್ಮನ ಕುರಿತು ಹೊರಗಿನ ಜನ ಏನು ಹೇಳ್ತಾರೆ ಮತ್ತೆ ನಿನ್ನ ಕುರಿತು ಅತ್ತೆ ಮಾವ ಏನು ಹೇಳ್ತಾರೆ, ಇವೆರಡು ಸಮ. ಇಲ್ಲ ಗುರುಗಳೇ, ಒಂದೊಂದ್ಸರಿ ಬೇರೆ ಬೇರೆ ರೀತಿಯಲ್ಲಿ ನೀವು ಸತ್ತೋದ್ರೆ ಬೇರೆದಾದ್ರೂ ಮದುವೆ ಮಾಡ್ತಾ ಇದು ಇಲ್ಲ, ಸತ್ತು ಇದು ಇಲ್ಲ. ನಾನು ಹೇಳ್ತೀನಿ, ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಬೇರೆ ಬದುಕು.
ಆದ್ರೆ ಕೇಳಿಸ್ಕೊ, ನನ್ನ ಮಾತು ಕೇಳಿಸ್ಕೊ ಮೊದಲು. ಈ ಸಾಯೋ ಯೋಚನೆ ಇದು ಮೂರ್ಖತನ, ಹೇಡಿತನದ ಯೋಚನೆ. ಅರೆ ನಿನ್ನ ಈ ತೊಟ್ಲಲ್ಲಿದ್ದ ಮಗು ಇಷ್ಟು ದೊಡ್ಡದಾಗಿ ಇವತ್ತಿಲ್ಲಿ ಮಾತಾಡ್ತಿದ್ದೆ, ಇಷ್ಟು ದೇಹ ಬರಲಿಕ್ಕೆ ನಿನ್ನ ತಂದೆ ತಾಯಿ ಆ ತುತ್ತ ಅನ್ನ ಹಾಕಿ ಬೆಳೆಸಿ ಆ ಅನ್ನಕ್ಕೆಲ್ಲ ಬೆಲೆ ಸಿಗ್ಬೇಕಂದ್ರೆ ಅವ್ರ ಮುಂದೆ ನೀವು ಸಾಯೋದಲ್ಲ ಬೆಲೆ ಅಂದರೆ. ಇಲ್ಲ ಗುರುಗಳೇ, ಸಾಯಲ್ಲ. ನಾನು ಸತ್ತುಬಿಟ್ರೆ ಇವ್ರಿಗೆ ಇನ್ನೊಂದು ಮದುವೆ ಆಗ್ಬಿಡ್ತೇವೆ, ಇವೆಲ್ಲ ಬಹಳ ಎಮೋಷ್ನಲ್ಲಿ ಆ ಕ್ಷಣಕ್ಕೆ ಸರಿ ಅನ್ನಿಸ್ತವೆ ಅಷ್ಟೇ. ಹಾಗಾಗಿ ಅದು ಸರಿಯಾದ ಯೋಚನೆ ಅಲ್ಲ. ನಿನ್ನ ಅತ್ತೆ ಮಾವ ಈ ವಿಚಾರವಾಗಿ ಇನ್ನೂ 1000 ಮಾತಾಡಲಿ ಅವರ, ಯಾಕಂದರೆ ಒಂದು ಅವರು ಹಿರಿಯರು, 2 ಈ ದುಃಖ ನೀನು ಹೇಳೋ ಮಾತಿನಿಂದ ನಿವಾರಣೆ ಆಗುವುದಲ್ಲ. ನೀವು ಅಂದ್ಕೊಳ್ರಿ ಅಂತ ನಿನ್ನ ಬಾಡಿಗೆ ದೂರ ಇದ್ದೀಯ, ಅದು ಕೂಡ ಏನು ಒಂದೇ ಮನೇಲಿಲ್ಲ. ಇವಾಗ ಅದಕ್ಕೋಸ್ಕರನೇ ನಮ್ಮ ಯಜಮಾನ್ರು ಇವಳು ಏನು ಹೇಳ್ಕೊಳಲ್ಲ, ನಮ್ಮಮ್ಮ ಅಪ್ಪ ನಮ್ ತಂಗಿರ್ ಹಿಂಗೆಲ್ಲಾ ಮಾತಾಡ್ತಾರೆ, ಅವಳು ಒಳಗಡೆನೆ ನುಗ್ತಾಳೆ, ಬೇಡ ಊಟದ ನೆಪ ಮಾಡ್ಕೊಂಡ್ ಕರ್ಕೊಂಡ್ ಹೋದ್ರೆ ಆಯ್ತಂತ ಕರ್ಕೊಂಡ್ ಬಂದಿದಾರ ಗುರುಗಳೇ. ಆಗ್ಲಿ ತೊಂದರೆ ಇಲ್ಲವಾ. ನಿನ್ನ ತಾಯಿ ಕುರಿತು ಭಗವಂತ ಎಷ್ಟು ದಿನ ಇಡ್ತಾನೋ ಚೆನ್ನಾಗಿ ಅಷ್ಟು ದಿನ ಇಡ್ಲಿ. ಆದರೆ ನೀನು ಎಲ್ಲಿವರೆಗೂ ಈ ಊರ ಜನರು ಅಥವಾ ನಿನ್ನ ಸಂಬಂಧಿಕರು ಅಥವಾ ಹೊರಗಿನವರು ಏನು ಮಾತಾಡಿದ್ರು ಕುರುಡಿಯಂತೆ ಕಿವುಡಿಯಂತೆ ಬದುಕಲಿಲ್ಲ ಅಂದರೆ ಅದು ಬದುಕು ಆಗಲ್ಲವ. ಇವಾಗ ನಾವೆಲ್ಲರೂ ಅಷ್ಟೇ ತಾಯಿ. ಈಗ ನಮ್ಮ ಈ ಕೆಲಸವನ್ನ ಅಥವಾ ನಮ್ಮ ಬದುಕನ್ನ ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ. ನಾವು ಕೇಳಿಯೂ ಕೇಳಿಸದಂತೆ ನೋಡಿಯೂ ನೋಡದಂತೆ ಕೆಲವೊಂದು ಕಡೆ ಹುಟ್ಟಿನಿಂದ ಕುರುಡ ಏನೋ ಅನ್ನಂಗಿರಬೇಕು, ಹುಟ್ಟಿನಿಂದ ಮೂಕ ಏನೋ ಅನ್ನಂಗಿರಬೇಕು, ಹುಟ್ಟಿನಿಂದ ಕಣ್ಣು ಕಾಣಿಸಲ್ವೇನೋ ಅನ್ನೋ ಥರ ಇರಬೇಕು. ಹೀಗೆ ನಾವು ಎಲ್ಲಿ ಕಣ್ಣು ಮುಚ್ಚಬೇಕು, ಎಲ್ಲಿ ಕಣ್ಣು ತೆರಿಬೇಕು ಅದು ನಮಗೆ ಗೊತ್ತಿರಬೇಕು. ಹಾಗಾಗಿ ನೀನು ಅಯ್ಯೋ ಅವ್ರು ನನ್ನ ಬಗ್ಗೆ ಮಾತಾಡ್ಕೊಳ್ತಾವ್ರೆ, ಅಯ್ಯೋ ಅವರು ನನ್ನ ಬಗ್ಗೆ ಮಾತಾಡ್ಕೊಳ್ತಾವ್ರೆ, ಅಯ್ಯಪ್ಪ ಇವರು ನನ್ನ ಬಗ್ಗೆ ಮಾತಾಡ್ಕೊಳ್ತಾವ್ರದು ಅಂದರೆ ನೀನು ಇವ್ರಿಗೆ ಯಾರ್ಯಾರು ಮಾತಾಡ್ಕೊಳ್ತಾವ್ರು ಅದನ್ನೆಲ್ಲ ತಲೆಗೆ ಹಾಕೊಂಡು ಕೂತ್ಕೊಂಡ್ರೆ ಸಂಸಾರ ಮಾಡೋಕ್ಕಾಗಲ್ಲ ನೀನು. ಇಲ್ಲ ಗುರುಗಳೇ, ಇವಾಗ ಮರ್ತ್ ಬಿಟ್ಟಿದ್ದೀನಿ. ಯಾಕಂದ್ರೆ ನಿಮ್ ವಿಡಿಯೋಗಳೆಲ್ಲ ನೋಡ್ತೀನಿ ಗುರುಗಳೇ. ಒಂದೊಂದ್ ಜೀವನ, ಹೆಣ್ಣಿನ ಜೀವನ ಹೆಂಗಾಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಗುರುಗಳೇ. ಸಂತೋಷನವ. ಈ ವಿಚಾರದಲ್ಲಿ ಗಂಡನ ಪಡ್ಕೊಂಡಿರೋ ವಿಚಾರದಲ್ಲಿ ನೀನು ಪುಣ್ಯವಂತೆ, ನಿನ್ನ ಮಡ್ಲು ಕೂಡ ತುಂಬುತ್ತೆ. ವೈದ್ಯಕೀಯ ನೆರವುಗಳನ್ನು ಪಡ್ಕೊ. ಗಂಡನಿಗೆ ಏನು ಚಿಕಿತ್ಸೆ ಅಥವಾ ಅದ್ರ ಬಗ್ಗೆ ಏನು ನಡೀತಾ ಇದೆ ಅದನ್ನು ಮುಂದುವರಿಸು. ಬಟ್ ಇಲ್ಲಿ ಗಂಡ ಮನೆಯ ಕೆಲಸ ಮುಗಿಸಿ ಬಂದಾಗ ಆತನನ್ನೇ ದೈವ ಅಂದುಕೊಂಡು ನೀನು ಅವನ ಸೇವೆ ಮಾಡ್ತಾ ಆತ ನಿನ್ನನ್ನು ಸೇವಿಸ್ತಾ ನೀವಿಬ್ಬರು ಪ್ರೀತಿಯಿಂದ ಇದ್ದಷ್ಟು ಎಲ್ಲವೂ ಒಳ್ಳೆಯದಾಗುತ್ತೆ. ಮನಸ್ಸು ತುಂಬ ಸಂತೋಷವಾಗಿದ್ದರೆ ಕೆಟ್ಟ ಕುರೂಪಿ ಮನುಷ್ಯನು ಕೂಡ ಸುಂದರವಾಗಿ ಕಾಣ್ತಾನಂತೆ. ಆದರೆ ಮನಸ್ಸು ಕೆಟ್ಟುಬಿಟ್ರೆ ಸೌಂದರ್ಯವತಿ ಕೂಡ ಕುರೂಪಿ ಥರನೇ ಕಾಣ್ತಾಳೆ. ಎಲ್ಲವೂ ಮನಸ್ಸಿಗೆ ಬಿಟ್ಟಿದ್ದು ತಾಯಿ. ಮನಸ್ಸೇ ಮಹಾದೇವ. ನಿನ್ನ ಮನಸ್ಸು ಚೆನ್ನಾಗಿದ್ರೆ ಯಾರೋ ನಿನ್ನನ್ನು ಬೈದರೂ ಕೂಡ ಅಂತ ನೀನು ಸೈಡ್ಗಿಡ್ತೀಯ. ಅದೇ ಮನಸ್ಸು ಯಾಕೋ ಬೇಜಾರಲ್ಲಿದ್ದರೆ ಯಾರೋ ನಿನ್ನನ್ನು ಸುಮ್ಮನೆ ಮಾತಾಡ್ಸಕ್ಕೆ ಬಂದರೂ ನಿನಗೆ ಸಿಟ್ಟು ಬರುತ್ತೆ. ಹಾಗಾಗಿ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ, ಏನಾಗುತ್ತೆ ಹಬ್ಬ ಅಂದರೆ ಸಾವು ಬರುತ್ತೆ, ಅದು ನಿಮಗೆ ಆದರೆ ಅದಾಗೆ ಬರಲಿ, ನಾನು ತಂದುಕೊಳ್ಬಾರ್ದು ಅದನ್ನ. ಯಾರು ನಿನ್ನನ್ನು ಹೊಗಳೋದು ಬೇಡ, ಯಾರು ನಿನ್ನನ್ನು ಗೌರವಿಸಿ ಸನ್ಮಾನ ಮಾಡೋದು ಬೇಡ. ಅಯ್ಯೋ ಈಕೆ ಅದ್ಭುತನಪ್ಪ, ತಾಯಿಯನ್ನು ಚೆನ್ನಾಗಿ ಮಾಡೋದ್ಲಪ್ಪ, ಅಥವಾ ಅಯ್ಯೋ ಈಕೆ ಬಡತನದಲ್ಲಿ ಹುಟ್ಟಿದ್ರು ಕೂಡ ಸಂಸ್ಕಾರವಂತಲಾಗಿ ಬೆಳೆದ್ಲಪ್ಪ, ಯಾವ ಪುರುಷನ ಸಹವಾಸಕ್ಕೂ ಹೋಗದೆ ಗಂಡನಿಗೆ ನಿಯತ್ತಾಗಿರೋಳಪ್ಪ, ಅಯ್ಯೋ ಇವಳು ಮಗು ಇರಲಿಲ್ಲ, ಇವಳೆಂಥ ಹೆಣ್ಣಪ್ಪ, ಹೊಗಳ್ಳಿ ತೆಗಳ್ಳಿ ಯಾರು ಏನಂದ್ರೂ ಕೂಡ ನೀನು ಒಬ್ಬ ಹೆಂಡತಿಯಾಗಿ, ನೀನು ಒಬ್ಬ ಸೊಸೆಯಾಗಿ, ನೀನು ತಂದೆ ತಾಯಿಗೆ ಮಗಳಾಗಿ, ನಿನ್ನ ತಮ್ಮನಿಗೆ ಅಕ್ಕನಾಗಿ ಈ ಕೆಲವು ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡಿ. ಇದೇ ಭಗವಂತನ ಪೂಜೆ. ಅಲ್ಲ ನಿಮ್ ವಿಡಿಯೋ ನೋಡ್ದಾಗಿಂದ ಅದು ಸಾಯತ್ತಲೆ ತೆಗ್ದಾಕ್ಬಿಟ್ಟಿದ್ದೀನಿ ಗುರುಗಳು. ಸತ್ರ ಏನ್ ಬಂತು, ಏನಿಲ್ಲ, ನಿನ್ನ ಹೆಸರಲ್ಲಿ ತಿಥಿ ಊಟ ಮಾಡ್ಕೊಂಡು ತಿನ್ ಸುಮ್ನೆ ಆಯ್ತಾರಷ್ಟೇ. ಅಷ್ಟೇ ಗುರುಗಳೇ, ಅದೆಲ್ಲ ತಲೆಯಿಂದ ತೆಗ್ದಾಕ್ಬಿಟ್ಟಿನಿ. ಸತ್ರು ನಾನ್ ಗಂಡನ ಜೋಡಿನೇ ಇದ್ರು ಅವನ ಜೊತೆನಂತ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗುರುಗಳೇ. ಆಗ್ಲವ, 3 ಹೊತ್ತು ಊಟ ಇದೆ, ಇರೋಕ್ ಜಾಗ ಇದೆ, ಗಂಡನ ಪ್ರೀತಿ ಇದೆ, ಗಂಡನಿಗೊಳ್ಳೆ ಕೆಲಸ ಇದೆ, ಆದಾಯ ಇದೆ, ಆರೋಗ್ಯ ಇದೆ. ಈ ಕಡೆ ತಾಯಿಗೂ ಕೂಡ ದುಡ್ಡಿಗೇನು ಕಡಿಮೆ ಇಲ್ಲ, ಒಡವೆಗೇನು ಕಡಿಮೆ ಇಲ್ಲ ಗುರುಗಳೇ. ಆಗ್ಲವಾ, ನಿನ್ಗೆ ಒಳ್ಳೇದಾಗ್ಲಿ. ನಿನ್ನ ಒಂದ್ ಮಾತು ಗುರುಗಳೇ, ಹೇಳುವ. ಯಾರೇ ಆಗ್ಲಿ ಗುರುಗಳೇ, ಇನ್ನೊಬ್ರ ಜೀವನ ಹಾಳ್ ಮಾಡ್ಬಾರ್ದು ಗುರುಗಳೇ. ಅವ್ರನ್ನೆಲ್ಲ ಬೀದಿ ತಂದ್ ಬಿಡೋಣ, ನಾವೆಲ್ಲ ಆಸ್ತಿ ಹಚ್ಕೋಣ, ನಮ್ ತವ್ರ ಮನೆ ಹಾಳ್ ಮಾಡ್ಬಿಡೋಣ, ಎಲ್ಲಾ ಆಸ್ತಿ ಹಚ್ಕೊಂಡ್ಬಿಟ್ಟು ಅವ್ರ ಬೀದಿ ಪಾಲ್ ಮಾಡ್ಬಿಡೋಣ ಅಂತ ಯೋಚನೆ ಯಾರು ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ ಗುರುಗಳೇ. ಯಾರು ಮಾಡ್ಬೇಡ್ರಿ, ಯಾಕಂದ್ರೆ ನಾವ್ ಆ ನೋವು ನೋಡ್ಬಿಟ್ಟಿದ್ದೀನಿ ತುಂಬಾ ಗುರುಗಳೇ.
ಆದರೆ ನೀನು ಧೈರ್ಯವಾಗಿರವ. ಈ ಯೋಚನೆಯನ್ನು ಮಾಡಬೇಡಿ ಅಂತ ನೀನು ಹೇಳೋದಷ್ಟೇ ಅಲ್ಲ, ಯಾರು ಆ ಆಲೋಚನೆಯನ್ನು ಮಾಡ್ತಾರೋ ಅದರ ಫಲವನ್ನು ಅವರು ಊಟ ಮಾಡಲೇಬೇಕು. ಯಾರು ಇನ್ನೊಬ್ಬರ ಮನೆಯನ್ನು ಹಾಳು ಮಾಡುವ ಯೋಚನೆಯನ್ನು ಅದಕ್ಕೆ ಮಾಡ್ತಾರೋ ಇಲ್ವೋ, ಯೋಚನೆ ಬಂದರೂ ಕೂಡ ಅದರ ಫಲದ ಶಿಕ್ಷೆಯನ್ನು ಅವ್ರು ಅನುಭವಿಸ್ಲೇಬೇಕು. ಅದನ್ನು ನಾವು ಕರ್ಮ ಅಂತ ಕರಿತೀವಿ. ನೀನು ಇನ್ನೊಂದು ಮನೆ ಈ ವಿಡಿಯೋ ನೋಡ್ತಾರಲ್ಲ ಗುರುಗಳೇ, ಅವ್ರಿಗೆ ಹೇಳ್ತಾ ಇದೀನಿ, ನಿನ್ಗೆ ಏನಾದ್ರು ಈ ಕಾನೂನು ಪ್ರಕಾರ ಹೆಣ್ಮಕ್ಳಿಗೆ ಅರ್ಧ ಆಸ್ತಿ ಇದೆ ಆ ತರ ಇದೆ, ಅದ್ ಯಾವ್ದು ಮಾಡ್ಬೇಡ್ರಿ. ನಾವ್ ಸಾಯುವಾಗೂ ಏನು ತಗೊಂಡ್ ಹೋಗಲ್ಲ, ಬರುವಾಗೂ ಏನು ತಂದಿಲ್ಲ. ಇನ್ನೊಬ್ರ ಜೀವನ ಯಾರು ಹಾಳು ಮಾಡಕ್ ಹೋಗ್ಬೇಡ ಅಂತೀನಿ ಗುರುಗಳೇ. ಆಗ್ಲವಾ, ನಿನ್ನ ಮನಸ್ಸಿನ ನೋವು ನೀನು ಹೊರಗಡೆ ಹಾಕಿದ್ದಿ, ತಪ್ಪಿಲ್ಲ. ನಿನಗೆ ಒಳ್ಳೇದಾಗಲಿ, ನಿನ್ನ ಮನೆಗೆ ಒಳ್ಳೇದಾಗಲಿ, ನಿನ್ನ ಮಡಿಲು ತುಂಬಲಿ, ಹಾಗೂ ಎಲ್ಲ ಕಳಂಕಗಳನ್ನು ಮೀರಿ ನಿನ್ನ ಬದುಕು ಶುಭವಾಗಿ ಸರಾಗವಾಗಿ ನಡೀಲಿ. ನಿನ್ನ ಗಂಡನಿಗೆ ಪ್ರಾಮಾಣಿಕಳಾಗಿರು, ನಿನ್ನ ಅತ್ತೆ ಮಾವನಿಗೆ ಭಾಳ ವಿನಯದಿಂದ ನಡ್ಕೋ. ನೀನು ಕೂಡ ಸ್ವಯಂ ನಿನ್ನನ್ನು ನೀನು ಪ್ರೀತಿ ಮಾಡಿಕೊಂಡು ನಿನ್ನ ಜೀವನವನ್ನು ಭಗವಂತನ ಸ್ಮರಣೆ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಕಳೆಯವ. ಸಾವು ಅದು ಬರುತ್ತೆ, ನಾನು ಅದೇ ಹೇಳ್ತಾರಲ್ವ, ಅದು ಬರೋವರೆಗೂ ನೀನು ಸಮುದ್ರದ ಮಧ್ಯಕ್ಕೆ ಹೋದ್ರೂ ಸಾಯಲ್ಲ. ಹೌದು ಗುರುಗಳೇ. ಬಂದಾಗ ಸಾಕ್ಷಾತ್ ಡಾಕ್ಟ್ರನ್ನೆಲ್ಲ ನಿನ್ನ ಸುತ್ತಮುತ್ತ ನಿಲ್ಸಿದ್ರು ಸಾವು ಬಂದರೆ ಡಾಕ್ಟರ್ ಕೂಡ ನಿನ್ನನ್ನು ಕಾಪಾಡ್ಲಿಕ್ಕಾಗಲ್ಲ. ಗುರುಗಳೇ, ಒಂದ್ ಮಾತು ಮಧ್ಯಕ್ ಮರ್ತೆ ಗುರುಗಳೇ. ಅಮ್ಮನಿಗೆ ಎಷ್ಟೋ ಸರಿ ಒಳ್ಳೆಯವ್ರಿಗೆ ಯಾವತ್ತಿಗೂ ಒಳ್ಳೇದಾಗೇ ಆಗತ್ತೆ ಅಂತಾರೆ ಗುರುಗಳೇ. ಅದು ಅಮ್ಮನ ವಿಷಯದಲ್ಲಿ ಒಳ್ಳೇದಾಗಿದೆ ಗುರುಗಳೇ. ಅಮ್ಮನಿಗೆ ಒಂದ್ಸರಿ ಕೊರೋನಾ ಬಂತು, ಎಲ್ಲೂ ಬೆಡ್ ಸಿಗ್ಲಿಲ್ಲ ಗುರುಗಳೇ. ಮನೇಲೆ ಇದ್ದು ನಾನು ನನ್ನ ತಮ್ಮ ಅಮ್ಮನ್ಗೂ ವಾಸಿ ಮಾಡಿದ್ವಿ ಗುರುಗಳೇ. ಹೌದವಾ, ಅದು ಯಾವತ್ತೂ ಸತ್ಯ. ಇನ್ನೊಂದ್ಸರಿ ಅಮ್ಮನಿಗೆ ಇಲ್ಲಿ ಗಂಟಾಗಿತ್ತು ಗುರುಗಳೇ. ಗಂಟೊಳಗ ಡಾಕ್ಟರ್ ಹೇಳಿದ್ದು ಗುರುಗಳೇ, ಗಂಟೊಳಗ್ ಕ್ಯಾನ್ಸರ್ ಇದೆ, ಇದೆಲ್ಲ ಫುಲ್ ಬಾಯಿ ಎಲ್ಲ ತೆಗಿಬೇಕಾಗತ್ತೆ ಅಂತ ಹೇಳಿದ್ರು ಗುರುಗಳೇ. ಆಪರೇಷನ್ ಮಾಡಿದ ತಕ್ಷಣ ಒಳಗಡೆ ಏನು ಇರ್ಲಿಲ್ಲ ಗುರುಗಳೇ. ಇರ್ಲವಾ, ಅದೇ ಸಾಕ್ಷಿ ಇರ್ಲಿಲ್ಲ, ಬರೀ ಮೇಲ್ಗಡೆದಷ್ಟೇ. ನಿಮ್ದು ಅದೃಷ್ಟ ತುಂಬಾ ಚೆನ್ನಾಗಿದೆ ಅಂತ ಡಾಕ್ಟರ್ ಕೂಡ ಹೇಳಿದ್ರು ಗುರುಗಳೇ. ಅದೇ ರೀತಿ ನಿನಗೂ ಒಳ್ಳೇದಾಗ್ಲವ, ನಿನ್ನ ಒಳ್ಳೆತನವೂ ಕೂಡ ನಿನ್ನನ್ನು ಕೈ ಬಿಡೋದಿಲ್ಲ. ಶುಭವಾಗ್ಲಿ ತಾಯಿ. ಒಳ್ಳೇದಾಗ್ಲವ, ಒಳ್ಳೇದಾಗ್ಲಿ. ಪಾಪ ಏನೋ ಮನಸ್ಸಲ್ಲಿ ದುಃಖ ಇತ್ತು, ಅದನ್ನು ಹೊರಗಡೆ ಹಾಕಬೇಕಿತ್ತು. ಕೆಲವೊಮ್ಮೆ ಹಾಗಾಗುತ್ತೆ ನೋಡಿ. ತವ್ರ ಮನೆಯಲ್ಲಿ ತಾಯಿಗೆ ಹೆತ್ತ ತಾಯಿ ಸ್ವಲ್ಪ ಹುಚ್ಚಿಡ್ದಂಗೆ ಓಡಾಡ್ತಾರೆ, ಆಕೆಗಾದ ಅನ್ಯಾಯ. ಒಬ್ಬ ಮಗಳಾಗಿ ಅದನ್ನು ನೋಡಿ ನಾನು ಹೇಳಿದಷ್ಟು ಸುಲಭ ಅಲ್ಲ ಅದನ್ನು ಸಹನೆ ಮಾಡೋದು. ಬಟ್ ಅವ್ರು ಹೇಳ್ದಂಗೆ ಆ ತಾಯಿ ಪತಿವ್ರತೆ ಒಳ್ಳೆ ರೀತಿಯಲ್ಲಿ ಬದುಕಿದ್ರಿಂದ ಈಗ ಆಕೆಯೂ ಕೂಡ ಚೆನ್ನಾಗಿದ್ದಾರೆ. ಇಲ್ಲಿ ಗಂಡನ ಮನೆಗೆ ಬಂದಾಗ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಕೆಲವು ಆಪಾದನೆಗಳನ್ನು ಎದುರಿಸಬೇಕಾಗುತ್ತೆ. ಈ ಸಮಯದಲ್ಲಿ ಅಯ್ಯೋ ಸತ್ತು ಬಿಡೋಣಪ್ಪ, ಇನ್ಯಾಕಪ್ಪ, ನಾನು ಹೋಗ್ಬಿಟ್ರೆ, ನಾನು ಸತ್ತುಬಿಟ್ರೆ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡ್ತಾರೆ, ಅವರಿಂದ ಮಕ್ಕಳಾಗ್ತವೆ. ಗಂಡನಲ್ಲಿ ದೋಷ ಇರಬೇಕಾದ್ರೆ ಇನ್ನೂ 10 ಜನ ಮದುವೆ ಮಾಡಿದ್ರು ಮಕ್ಕಳಾಗಲ್ಲ ಅಲ್ವಾ? ಅಂದರೆ ಸುಮ್ಮನೆ ಹೇಳ್ತೀನಿ, ಸಮಸ್ಯೆ ನನ್ನಲ್ಲಿದ್ದಾಗ ನಾನು ತಿದ್ದುಕೊಳ್ಳೋಣ. ಅದನ್ನು ಬಿಟ್ಟು ಸಮಸ್ಯೆ ನನ್ನ ಸಂಗಾತಿಯಲ್ಲಿದೆ ಎಂದಾಗ ಅವರನ್ನು ಒಪ್ಕೊಳ್ಳೋಣ ಅಥವಾ ಕ್ಷಮಿಸೋಣ. ಫೈನ್, ಮಕ್ಕಳಾಗುತ್ತೋ ಇಲ್ವೋ ಅದು ಬೇರೆ, ಆಗಲಿಲ್ವಾ ಏನು ತೊಂದರೆ ಇಲ್ಲ. ನನಗೆ ನೀನು, ನಿನಗೆ ನಾನು ಅಂದ್ಕೊಂಡು ಸುಮ್ಮನೆ ಮುಂದೆ ಹೋಗಬೇಕು. ಇರಲಿ ನೋಡಿ, ಒಳ್ಳೆ ಗಂಡ ಸಿಕ್ಕಿದ್ದಾರೆ, ದೇವ್ರ ದಯೆ. ಬಡವ್ರ ಮಕ್ಕಳು, ಬಡವ್ರ ಮನೆ ಹೆಣ್ಮಕ್ಳು ಈಗ ನಗನಗ್ತಾ ಇದ್ದಾರೆ. ಒಳ್ಳೇದಾಗ್ಲವ ನಿನಗೆ.